ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನೀವು ಈಗಾಗಲೇ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಇದ್ರ ಬಗ್ಗೆ ಹಿಂದಿನ ತರಗತಿಯಲ್ಲಿ ಅದು ಯಾವುಗಳ ಗುಣಗಳು, ಎರಡು ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟಾಗ ಅದನ್ನು ಯಾವ ರೀತಿಯಾಗಿ ನಾವು ಸುಲಭಕ್ಕೆ ತರೋದು, ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನ ಮತ್ತು ಗ್ರಾಫ್, ಮೂರು ವಿಧಾನದಿಂದ ನಾವು ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಹಿಂದಿನ ತರಗತಿಯಲ್ಲಿ ನೋಡಿದ್ದೀರ, ಕಲ್ತಿದ್ದೀರ. ಅದೇ ರೀತಿ ಗ್ರಾಫ್ ಮೂಲಕ ಅಂದರೆ ನಕ್ಷಾ ಮೂಲಕ ಯಾವ ರೀತಿ ನಾವು ಈ ಒಂದು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನು ಹೇಗೆ ನಾವು ಬಿಡಿಸೋದು, ಅದರ ಬೆಲೆಗಳನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ತಿಳ್ಕೊಂಡು, ಮತ್ತು ಅವುಗಳ ಗುಣಗಳನ್ನು ಯಾವ ರೀತಿಯಾಗಿ ಗ್ರಾಫ್ ನಕ್ಷೆಯಲ್ಲಿ ಯಾವ ರೀತಿಯಾಗಿ ಆ ಒಂದು ಚಿತ್ರ ಬರುತ್ತೆ, ಅವು ಪರಸ್ಪರ ಛೇದಿಸ್ತಾವ ಅಥವಾ ಐಕ್ಯಗೊಳ್ತಾವ ಅಥವಾ ಸಮಾಂತರವಾಗಿರ್ತಾವ ಅಂತೇಳಿ. ಛೇದಿಸಿದ್ರೆ ಅದಕ್ಕೆ ಅನನ್ಯ ಪರಿಹಾರ ಇರುತ್ತೆ, ಅಥವಾ ಐಕ್ಯಗೊಂಡ್ರೆ ಅಪರಿಮಿತ ಪರಿಹಾರಗಳಿರ್ತವೆ. ಸಮಾಂತರವಾದರೆ ಅವುಗೆ ಪರಿಹಾರ ಇರೋದಿಲ್ಲ. ಯಾಕೆ ಅವು ಐಕ್ಯಗೊಳ್ತವೆ, ಅವುಗಳ ಒಂದು ಸಮೀಕರಣಗಳು ಯಾವ ರೀತಿಯಾಗಿ ಅದರ ಬೆಲೆ ಬಂದರೆ ಅವು ಐಕ್ಯಗೊಳ್ತವೆ, ಸಮಾಂತರವಾಗಿರ್ತವೆ. ಅದೇ ರೀತಿ ಅನನ್ಯ ಪರಿಹಾರ ಛೇದಿಸ್ತವೆ ಅನ್ನೋದನ್ನು ನಾವು ಹಿಂದಿನ ತರಗತಿ ತಿಳ್ಕೊಂಡಿದ್ವಿ. ಅದು ನಾವು ಈಗ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಒಂದು ಆದರ್ಶ ರೂಪವನ್ನು ಬರೆದ್ರೆ ಅದನ್ನು ತಿಳ್ಕೊಂಡಿದ್ದಾರೆ. a1 x1 ಪ್ಲಸ್ b1 y1 ಪ್ಲಸ್ c1 = 0. ಇನ್ನೊಂದು a2 x2 ಪ್ಲಸ್ b2 y2 ಪ್ಲಸ್ c2 = 0. ಇದು ಆದರ್ಶ ರೂಪ, ರೇಖಾತ್ಮಕ ಆದರ್ಶ ರೂಪ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪ. ಇದರಲ್ಲಿ ಏನಪ್ಪಾ ಅಂದರೆ ಪರಸ್ಪರ ನೋಡಿ, ಮೂರು ಕಂಡೀಷನ್ ಇರುತ್ತೆ, ಮೂರು ಒಂದು ನಿಯಮಗಳಿರುತ್ತೆ. ಏನು? ಇಲ್ಲಿ a1/a2 is not equal to b1/b2 ಆದರೆ ಇಲ್ಲಿ ಛೇದಿಸಿರ್ತವೆ, ರೇಖೆಗಳು ಛೇದಿಸುತ್ತವೆ ನಕ್ಷೆನಲ್ಲಿ. ಅವಾಗ ಅನನ್ಯ ಪರಿಹಾರ ಇರುತ್ತೆ. ಇದು ನಿಮ್ಗೆ ಗೊತ್ತಾಗಿದೆ, ಅನನ್ಯ ಪರಿಹಾರ ಇದೆ. ಅದೇ ರೀತಿ ನಾವು ಎರಡನೇ ಒಂದು ಕಂಡೀಷನ್ಗೆ ಬಂದರೆ a1/a2 is equal to b1/b2 is equal to c1/c2. ಇವೇನಪ್ಪ ಅಂದರೆ ಐಕ್ಯಗೊಳ್ತವೆ, ರೇಖೆಗಳು ಏನಾಗಿರ್ತವೆ, ಐಕ್ಯಗೊಳ್ಳುತ್ತವೆ. ಇವಕ್ಕೆ ಅಪರಿಮಿತ ಪರಿಹಾರ ಇರ್ತವೆ, ಅಪರಿಮಿತ ಪರಿಹಾರಗಳಿರ್ತವೆ ಅನ್ನೋದನ್ನು ನೀವು ಗೊತ್ತಾಗಿದೆ. ಇದನ್ನು ನಾವು ಲೆಕ್ಕವನ್ನು ಮಾಡಿದ್ದೀವಿ, ಜೊತೆಗೆ ಗ್ರಾಫ್ನಲ್ಲೂ ಅದರ ನಕ್ಷೆನಲ್ಲೂ ಸಹ ಮಾಡಿ ಹಿಂದಿನ ತರಗತಿಯಲ್ಲಿ ತೋರಿಸಿದ್ವಿ. ಅದೇ ರೀತಿ a1/a2 is equal to b1/b2 is not equal to c1/c2 ಆದರೆ ರೇಖೆಗಳು ಏನಾಗಿರ್ತವೆ, ಸಮಾಂತರವಾಗಿರುತ್ತವೆ. ಆದರೆ ಇದಕ್ಕೆ ಪರಿಹಾರ ಇರೋದಿಲ್ಲ, ಪರಿಹಾರ ಇಲ್ಲ, ಇರೋದಿಲ್ಲ. ಇಷ್ಟು ಕಂಡೀಷನ್ ನೀವು ತಿಳ್ಕೊಂಡಿದ್ರೆ ಇದರ ಮೇಲೆ ಒಂದು ಮಲ್ಟಿಪಲ್ ಚಾಯ್ಸ್ನಲ್ಲಿ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಒಂದು ಲೆಕ್ಕ ಕೇಳ್ತಾರೆ. ಅದಾದ್ಮೇಲೆ ಈ ಲೆಕ್ಕಗಳನ್ನ ಬಿಡಿಸೋದಕ್ಕೆ 2 ಮಾರ್ಕ್ಸ್, ವರ್ಜಿಸೋದು ಅಥವಾ ಆದೇಶ ವಿಧಾನದಿಂದ ಎಕ್ಸ್ ಬೆಲೆಯನ್ನ ವೈ ಬೆಲೆಯನ್ನ ಕಂಡುಹಿಡಿದ್ರೆ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ನಕ್ಷೆ ಮೂಲಕ ಬಿಡಿಸಿದ್ರೆ 4 ಮಾರ್ಕ್ಸ್ ಇರುತ್ತೆ. ಒಟ್ಟು 7 ಮಾರ್ಕ್ಸು ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಹೆಚ್ಚು ನಾವು ಗಮನವನ್ನು ಕೊಡಬೇಕು, ಅಭ್ಯಾಸವನ್ನು ಮಾಡಬೇಕು. ಅಭ್ಯಾಸವನ್ನು ಮಾಡ್ತಾ ಹೋದ್ರೆ ನೋಡ್ತು ತುಂಬಾ ಸುಲಭವಾಗಿದೆ. ಏನು ಈ ಫಾರ್ಮುಲಾ ಅತ್ಯಂತ ಸುಲಭವಾಗಿದೆ. ನೋಡಿ a1/a2 b1/b2. ಇಲ್ಲಿ ಎಕ್ಸ್ ಪಕ್ಕದಲ್ಲಿದ್ರೆ ಅದು ಎ, ವೈ ಪಕ್ಕದಲ್ಲಿದ್ರೆ ಬಿ, ಉಳಿದಿದೆ ಸಿ. ಎರಡು ಸಮೀಕರಣ ಕೊಟ್ಟಿರ್ತಾರೆ. ಇನ್ನೊಂದು ಸಮೀಕರಣದಲ್ಲಿ a2 ಅಂತ ತಗೊಂಡು b2 c2 ಅಂತ ತಗೊಂಡು ಆ ಬೆಲೆಗಳನ್ನ ಹಾಕಿರೋದು ಈಕ್ವಲ್ ಸಮ ಅನುಭವ ಯಾವ ಸಮ ಮಾಡೋದನ್ನು ನಾವು ಸುಲಭವಾಗಿ ಅದು ನೋಡಿದ ತಕ್ಷಣ ಬರ್ತಾ ಹೋಗಿ. ಅದ್ರ ಮೇಲೆ ನೀವು ಈಗ ಅಭ್ಯಾಸದ ಲೆಕ್ಕಗಳನ್ನ ಹಿಂದಿನ ತರಗತಿನಲ್ಲಿ ಕೊಟ್ಟಿದೆ. ಅದೇ ರೀತಿ ನಾವು ಈಗ ಆ ಅಭ್ಯಾಸದ ಲೆಕ್ಕಗಳನ್ನ ಮಾಡ್ತಾ ಹೋದ್ರೆ ನಾವು ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಕಂಡುಹಿಡಿಯೋದು, ನಕ್ಷೆ ಮೂಲಕ ಯಾವ ರೀತಿಯಾಗಿ ಬಿಡಿಸೋದು ಅನ್ನೋದನ್ನ ಇಲ್ಲಿ ಮಾಡ್ತಾ ಹೋಗೋಣ. ಇಲ್ಲಿ ಒಂದು ಅಭ್ಯಾಸದ ಲೆಕ್ಕ ಚೆನ್ನಾಗಿದೆ ಅದು. ಇದನ್ನು ನಾವು 2 ವಿಧಾನದಲ್ಲೂ ಮಾಡೋಣ. ಒಂದು ಸಮೀಕರಣ, ಒಂದು ರೇಖಾತ್ಮಕ ಸಮೀಕರಣ, ಒಂದು ಜೋಡಿಯನ್ನು ಕೊಟ್ಟರೆ ನಾವು 3 ವಿಧಾನದಲ್ಲೂ ಕಲ್ತ್ಕೋಬೇಕು. 3 ವಿಧಾನದಲ್ಲೂ ನಾವು ಲೆಕ್ಕ ಮಾಡೋದನ್ನ ಕಲ್ತ್ಕೊಂಡ್ರೆ ನಮಗೆ ಅತ್ಯಂತ ಸುಲಭವಾಗಿ ನಾವು ಲೆಕ್ಕವನ್ನ ಎಲ್ಲ ಒಂದು ಜೋಡಿಯನ್ನು ಕೊಟ್ಟು ಅಂದರೆ ನಾವು ಅದನ್ನು ಈಸಿಯಾಗಿ ಮಾಡೋವಂಥ ಒಂದು ಮೆಥಡನ್ನು ಕಲ್ತ್ಕೊಂಡ್ರೆ, ವಿಧಾನವನ್ನು ಕಲ್ತ್ಕೊಂಡ್ರೆ, 3 ವಿಧಾನವನ್ನು ಕಲ್ತ್ಕೊಳ್ತು ಅಂದರೆ ನಿಮ್ಗೆ 7 ಮಾರ್ಕ್ಸ್ ಗ್ಯಾರಂಟಿ. ಯಾವ್ಯಾವುದು? ವರ್ಜಿಸುವ ವಿಧಾನ, ಆದೇಶ ವಿಧಾನ, ನಕ್ಷಾಕ್ರಮ. ಇದರಲ್ಲಿ ಭಾಗಾಕಾರ ವಿಧಾನವನ್ನು ಈ ಬಾರಿ ಸಿಲೆಬಸ್ ತೆಗೆದಾಕಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಆದರೆ ಅದು ನೋಡೋಣ. ನೀವು 2 ವಿಧಾನದಲ್ಲೇ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ. ಆದೇಶ ವಿಧಾನ, ವರ್ಜಿಸುವ ವಿಧಾನ ಮತ್ತು ನಕ್ಷೆ ಮೂಲಕ
ಅಥವಾ ಅದು ಐಕ್ಯಗೊಳ್ತಾವ ಅಥವಾ ಪರಸ್ಪರ ಛೇದಿಸುತ್ತವ ಅಥವಾ ಸಮಾಂತರವಾಗಿರ್ತವ ಅನ್ನೋದನ್ನು ನೀವು ಇಷ್ಟು ಒಂದು ಕಾನ್ಸೆಪ್ಟ್ ನಿಮಗೆ ಬಂತು ಅಂದರೆ, ಕಲ್ಪನೆ ಬಂತು ಅಂದರೆ, ಈ ಒಂದು ಚಾಪ್ಟರ್ನಲ್ಲಿ 7 ಮಾರ್ಕ್ಸ್ ನೀವು ಸುಲಭವಾಗಿ ಸ್ಕೋರ್ ಮಾಡ್ಬೋದು ಅನ್ನೋದನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಈಗ ಮೊದಲನೇ ಒಂದು ಲೆಕ್ಕ ಇಲ್ಲಿ ಏನು ಕೊಟ್ಟಿದ್ದಾರೆ ಅಭ್ಯಾಸದಲ್ಲಿ ಅಂದರೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ಅಭ್ಯಾಸದ ಲೆಕ್ಕ ಇಲ್ಲಿ ಎಕ್ಸ್ 10ನೇ ತರಗತಿ 10 ವಿದ್ಯಾರ್ಥಿಗಳು ಗಣಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು. ರಸಪ್ರಶ್ನೆಯಲ್ಲಿ ಭಾಗವಹಿಸುವರು. ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆಯು 4 ಹೆಚ್ಚಾಗಿದ್ದಾರೆ. ಹುಡುಗಿಯರ ಸಂಖ್ಯೆ ಎಷ್ಟಾಗಿದೆ? 4 ಹೆಚ್ಚಾಗಿದ್ದರೆ ಭಾಗವಹಿಸಿದ ಹುಡುಗಿಯರ ಸಂಖ್ಯೆ ಎಷ್ಟು? ಭಾಗವಹಿಸಿದ ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆ ಎಷ್ಟು ಅದನ್ನು ನಾವು ಕಂಡುಹಿಡಬೇಕು. ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹುಡುಗಿಯರ ಸಂಖ್ಯೆಯನ್ನು ಕಂಡುಹಿಡಬೇಕು. ಇಲ್ಲಿ ಇದಕ್ಕೆ ನಾವು 2 ರೇಖಾತ್ಮಕ ಸಮೀಕರಣಗಳನ್ನ ನಾವು ಹಾಕಬೇಕು. ಅವ್ರು ಏನು ಕಂಡೀಷನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ 2 ರೇಖಾತ್ಮಕ ಸಮೀಕರಣಗಳನ್ನ ಹಾಕಬೇಕು. ಸೊ 10ನೇ ತರಗತಿ 10 ವಿದ್ಯಾರ್ಥಿಗಳು ಅಂತ ಹೇಳ್ತಾರೆ. ಹುಡುಗರ ಸಂಖ್ಯೆ ಎಷ್ಟು ಗೊತ್ತಿಲ್ಲ, ಹುಡುಗಿಯರ ಸಂಖ್ಯೆನೂ ಗೊತ್ತಿಲ್ಲ. ಸೊ ಅದಕ್ಕೆ ಹುಡುಗರ ಸಂಖ್ಯೆ ನೋಡಿ, ಹುಡುಗಿಯರ ಸಂಖ್ಯೆನ ನಾವು ಎಕ್ಸ್ ಅಂತ ತಗೋಣ. ಹುಡುಗರ ಸಂಖ್ಯೆಯನ್ನ ಎಂತ ತಗೋಣ? ವೈ ಅಂತ ತಗೋಣ. ಹುಡುಗಿಯರ ಸಂಖ್ಯೆ ಎಕ್ಸ್, ಹುಡುಗರ ಸಂಖ್ಯೆ ವೈ. ಸೊ ಇದು ಎಷ್ಟು? ಹುಡುಗಿಯರು ಮತ್ತು ಹುಡುಗರ ಸಂಖ್ಯೆ ಎಷ್ಟಿದೆ? 10 ವಿದ್ಯಾರ್ಥಿ. 10ನೇ ತರಗತಿಯಲ್ಲಿ 10 ವಿದ್ಯಾರ್ಥಿ. ಇಲ್ಲಿ ಏನಾಗಿದೆ? ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 4 ಹೆಚ್ಚಾಗಿದೆ. ನೋಡಿ, ಹುಡುಗಿಯರ ಸಂಖ್ಯೆ 4, ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆ 4 ಹೆಚ್ಚಾಗಿದೆ. ನೋಡಿ, ಹುಡುಗಿಯರ ಸಂಖ್ಯೆ ಎಕ್ಸ್ ಅಂದ್ರೆ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 4 ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ನಾವು. ಸೊ ವೈ ಈ ಕಡೆ ಬಂದು ಹೇಳಿದ್ರೆ x - y = 4. ಸೊ ಇದೊಂದು ಸಮೀಕರಣ. ಸೊ ಈಗ ನಮಗೆ ರೇಖಾತ್ಮಕ ಸಮೀಕರಣ ಬರುತ್ತೆ x - y = 4. ಸೊ ಇದನ್ನು 2 ರೀತಿಯಾಗಿ ನಾವು ಬಿಡಿಸ್ಬೋದು. ಸೊ ಈಗಾಗಲೇ ಆದೇಶ ವಿಧಾನ ಮತ್ತೆ ವರ್ಜಿತ ವಿಧಾನ ಗೊತ್ತಾಯಿದೆ. ಸೊ ವರ್ಜಿತ ವಿಧಾನದಿಂದ ನಾವು ಬಿಡಿಸೋಣ. ಫಸ್ಟ್ ಯಾವ ರೀತಿಯಾಗಿ ವರ್ಜಿಸುವ ವಿಧಾನದಲ್ಲಿ ವರ್ಜಿಸುವ ವಿಧಾನ ಮೆಥಡ್ ಅನ್ನು ತಿಳ್ಕೊಳ್ಳಿ. ವರ್ಜಿಸುವ ವಿಧಾನ ಮೆಥಡ್ ಯಾವ ರೀತಿಯಾಗಿ ನೋಡಿ. ಸೊ ಇಲ್ಲಿ ಈ ಎಕ್ಸ್ ಮತ್ತೆ ವೈ ಏನಿದೆ ಎರಡರಲ್ಲಿ ಯಾವ್ದಾರ ಒಂದನ್ನು ಸಮ ಮಾಡ್ಕೋಬೇಕು. ಸಮ ಇರಬೇಕು. ಕೂಡ್ಬೋದು ಅಥವಾ ಕಳಿಬೋದು. ಕೂಡಬೇಕಾದ್ರೆ ಚಿಹ್ನೆ ಬದಲಾವಣೆ ಆಗಲ್ಲ, ಕಳಿಬೇಕಾದ್ರೆ ಚಿಹ್ನೆ ಬದಲಾವಣೆ. ಇಷ್ಟು ನೀವು ಬೇಸಿಕ್ ಅನ್ನು ತಿಳ್ಕೊಂಡಿರ್ಬೇಕು. ನೋಡಿ, ಎಕ್ಸ್ 2 ಸಮೀಕರಣದಲ್ಲಿ ಎಕ್ಸ್ ಆರ್ ಸಮ ಇರಬೇಕು ಅಥವಾ ವೈ ಆರ್ ಸಮ ಇರಬೇಕು. ಸಮ ಇದ್ರೆ ಅದನ್ನು ನಾವು ಹೋಗ್ಲಾಡಿಸ್ಬೋದು, ವರ್ಜಿಸ್ಬೋದು ಅಥವಾ ಕ್ಯಾನ್ಸಲ್ ಮಾಡ್ಬೋದು. ಸೊ ಕ್ಯಾನ್ಸಲ್ ಮಾಡಿದಾಗ ನಮಗೆ ಉಳಿದಿದ್ದು ಒಂದು ಬೆಲೆ ಸಿಗುತ್ತೆ. ಎಕ್ಸ್ ಬೆಲೆ ಸಿಗ್ಬೋದು ಅಥವಾ ವೈ ಬೆಲೆ ಸಿಗ್ಬೋದು. ಆ ಎಕ್ಸ್ ಬೆಲೆ ಅಥವಾ ವೈ ಬೆಲೆಯನ್ನು ಯಾವುದಾದ್ರೂ ಒಂದು ಸಮೀಕರಣಕ್ಕೆ ಹಾಕಿ ನಾವು ಇನ್ನೊಂದು ಬೆಲೆಯನ್ನು ಕಂಡುಹಿಡಬಹುದು, ಚರಾಕ್ಷರ ಬೆಲೆಯನ್ನು ಕಂಡುಹಿಡಬಹುದು. ಸೊ ಆ ರೀತಿಯಾಗಿ ವರ್ಜಿಸುವ ವಿಧಾನವನ್ನು ನಾವು ಮಾಡಬೇಕಾಗುತ್ತೆ. ಇಲ್ಲಿ ಸುಲಭವಾಗಿ ಎಕ್ಸ್ ಸಮ ಇದೆ, ವೈ ಸಮ ಇದೆ, ಕೂಡ್ಬೋದು ಅಥವಾ ಕಳಿಬಹುದು. ಕಳೆದ್ರೆ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಕೂಡಿದ್ರೆ ವೈ ಕ್ಯಾನ್ಸಲ್ ಆಗುತ್ತೆ. ನಾನು ಹೇಳಿದ್ದೀನಿ ನಿಮಗೆ, ಕಳಿಬೇಕಾದ್ರೆ ಚಿಹ್ನೆ ಬದಲಾವಣೆ ಆಗುತ್ತೆ, ಕೂಡ್ಬೇಕಾದ್ರೆ ಬದಲಾವಣೆ ಆಗಲ್ಲ ಅಂತೆ. ಸೊ ಈಗ ನಾವು ಕೂಡಿದ್ರೆ ವೈ ಕ್ಯಾನ್ಸಲ್ ಆಗುತ್ತೆ, ಕಳೆದ್ರೆ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಎರಡರೂ ನಮಗೆ ಬೆಲೆ ಸಿಗುತ್ತೆ. ನಾನು ಹೇಳಿದ್ದೀನಿ, ಯಾವ್ದಾದ್ರು ಎಕ್ಸ್ ಅಥವಾ ವೈ ಬೆಲೆ ಯಾವ್ದಾದ್ರು ಒಂದ್ರ ಬೆಲೆ ನಮಗೆ ಸಮೀಕರಣದಲ್ಲಿ ಸಿಕ್ಕಿದ್ರೆ ಆ ಸಮೀಕರಣದ ಬೆಲೆ, ಆ ಬೆಲೆಯನ್ನು ಎಕ್ಸ್ ಬೆಲೆಯನ್ನು ಒಂದು ಸಮೀಕರಣಕ್ಕೆ ಹಾಕಿ ಇನ್ನೊಂದ್ರ ಬೆಲೆಯನ್ನ ನಾವು ಕಂಡುಹಿಡಿಯಬಹುದು. ಸೊ ಈಗ ಅದನ್ನ ನೋಡ್ತಾ ಸೊ ಈಗ ನಾನು ಕೂಡ್ತೀನಿ ಅಂತ ಅನ್ಕೊಂಡು ನೋಡಿ, ವೈ ಕ್ಯಾನ್ಸಲ್ ಆಗುತ್ತೆ. ಕೂಡ್ಬೇಕಾದ್ರೆ ಚಿಹ್ನೆ ಬದಲಾವಣೆ ಅಲ್ಲ, ಪ್ಲಸ್ ಮೈನಸ್ ಅಲ್ಲಿ ಕಳಿಬೇಕು. ಸೊ ಕಳೆದ್ರೆ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಎಕ್ಸ್ ಒಂದು ಪ್ಲಸ್ ಒಂದು ಎಕ್ಸ್ ಏನಾಯ್ತು? 2x ಆಯ್ತು. ಕೂಡ್ತಾ ಇದ್ದೀನಿ 14. ಸೊ ಎಕ್ಸ್ = ಎಷ್ಟಾಗುತ್ತೆ? 7 ಆಗುತ್ತೆ. ಸೊ ಅಥವಾ 14 / 2 14. ಎಕ್ಸ್ = ಎಷ್ಟಾಯ್ತು? 7. ಹುಡುಗಿಯರ ಸಂಖ್ಯೆ 7 ಆಯ್ತು. ಈಗ ಹುಡುಗರ ಸಂಖ್ಯೆ ನಾವು ಈಸಿಯಾಗಿ ಕಂಡುಹಿಡಿಯಬಹುದು. ಸೊ ಎಕ್ಸ್ = 7 ಆದ್ರೆ ಪ್ಲಸ್ ನೋಡಿ, ಈ ಒಂದು ಬೆಲೆಯನ್ನು ಯಾವ್ದಾದ್ರು ಒಂದು ಸಮೀಕರಣಕ್ಕೆ ಹಾಕಿ ಮೇಲ್ಗಡೆ 2 ಚರಾಕ್ಷರ ಇದೆಯಲ್ಲ, ಚರಾಕ್ಷರ ಸಮೀಕರಣ, ಅದಕ್ಕೆ ಯಾವ್ದಾದ್ರು ಒಂದಕ್ಕೆ ಹಾಕಿ = 10 ಆಯ್ತಾ? ಸೊ y = 10 - 7 ಆದ್ರೆ y = 3. ಹುಡುಗರ ಸಂಖ್ಯೆ 3 ಆಯ್ತು. ನೋಡಿ, ಈಗ ಅವ್ರು ಹೇಳಿದ
ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 4 ಹೆಚ್ಚಾಗಿದೆ ನೋಡಿ, 4 ಹೆಚ್ಚಾಗಿದೆ. ಸೊ ಆಗ ನಮಗೆ ಈ ಒಂದು ಕಂಡೀಷನ್ ಅಂದ್ರೆ ಅವ್ರು ಹೇಳಿರ್ತಕ್ಕಂಥ ಒಂದು ನಿಯಮಕ್ಕೆ ಅನುಸಾರವಾಗಿ ಎಕ್ಸ್ ಮತ್ತೆ ವೈ ಬೆಲೆ ನಮಗೆ ಸಿಗ್ತಾ ಹೋಗ್ತಿದೆ. ಸೊ ಇದು ವರ್ಜಿಸುವ ವಿಧಾನ. ಸೊ ಇದನ್ನ ನಾವು ಆದೇಶ ವಿಧಾನದಲ್ಲೂ ಮಾಡ್ಬೋದು. ಸೊ ಆದೇಶ ವಿಧಾನದಲ್ಲಿ ಹೇಗೆ ಮಾಡೋದು ನೋಡಿ, ಒಂದು ಸಮೀಕರಣ ಕೊಟ್ರೆ ನೀವು 3 ವಿಧಾನದಲ್ಲೂ ಕತ್ಕೊಳ್ತು ಅಂದ್ರೆ ನಿಮಗೆ 7 ಮಾರ್ಕ್ಸ್ ಗ್ಯಾರಂಟಿ ಇರುತ್ತೆ. ಅದೊಂದು ಮತ್ತೆ ಈ ಒಂದು ರೇಖಾತ್ಮಕ ಸಮೀಕರಣದಲ್ಲಿ ಪರಿಹಾರ ಇದೆಯೋ ಇಲ್ವೋ, ಅನನ್ಯ ಪರಿಹಾರ ಅಥವಾ ಅಪರಿಮಿತ ಪರಿಹಾರ ಅಥವಾ ಪರಿಹಾರನೇ ಇಲ್ವೋ, ವರ್ಜಿಸುತ್ತೆ, ವರ್ಜಿಸುವ ವಿಧಾನದಿಂದ ಅದು ಅಥವಾ ಒಂದು ಐಕ್ಯಗೊಳ್ಳುತ್ತೋ, ಗ್ರಾಫ್ ಐಕ್ಯಗೊಳ್ಳುತ್ತೋ ಅಥವಾ ಸಮಾಂತರವಾಗಿರುತ್ತೋ ಅಥವಾ ಒಂದ್ರ ಮೇಲೆ ಒಂದಿರುತ್ತೋ, ಐಕ್ಯಗೊಳ್ಳುತ್ತೋ, ಸಮಾಂತರವಾಗಿರುತ್ತೋ ಅಥವಾ ಛೇದಿಸುತ್ತೋ. ಸೊ ಅದನ್ನು ನಾವು ಈ ಒಂದು ಇದರ ಒಂದು ಸಮೀಕರಣಗಳ ಗುಣಗಳನ್ನು ಸಹ ನಾವು ಕಂಡುಹಿಡಬಹುದು. ಸೊ ಈಗ ಇದು ನಾವು ಮಾಡ್ತಾ ಇರೋದು ವರ್ಜಿಸುವ ವಿಧಾನದಿಂದ. ಸೊ ಇದನ್ನು ನಾವು ಆದೇಶ ವಿಧಾನದಲ್ಲಿ ಯಾವ ರೀತಿಯಾಗಿ ಮಾಡೋಣ, ಆದೇಶ ವಿಧಾನದಲ್ಲಿ ಕಲ್ತ್ಕೊಳ್ಳೋಣ. ಸೊ ಆದೇಶ ವಿಧಾನ. ಸೊ ಆದೇಶ ವಿಧಾನ ಅಂತ ಹೇಳಿದ್ರೆ ಇಲ್ಲಿ ಯಾವ್ದಾದ್ರು ಒಂದು ಸಮೀಕರಣ ವಿಧಾನ ತಗೋಬಹುದು, ಇದಾದ್ರು ತಗೋಬಹುದು. ಎಕ್ಸ್ ಬೆಲೆಯನ್ನ ಅಥವಾ ವೈ ಬೆಲೆಯನ್ನ ನಾವು ಕಂಡುಹಿಡ್ಕೊಂಡು ಆ ಒಂದು ಕಂಡುಹಿಡ್ಕೊಳ್ಳೋದನ್ನ ಯಾವ್ದು ಕಂಡುಹಿಡ್ಕೊಂಡು ಅದು ಬಿಟ್ಟು ಇನ್ನೊಂದು ಬೇರೆ ಸಮೀಕರಣಕ್ಕೆ ಆಗ್ತದೆ ನೋಡಿ. ನಾವು ಒಂದೇ ಸಮೀಕರಣ 2 ಅಂತ ತೆಗೆದುಕೊಂಡ್ರೆ ಸೊ ಒಂದೇ ಸಮೀಕರಣದಲ್ಲಿ y = 10 - x ಆಗುತ್ತೆ ನೋಡಿ. ಸೊ y = x ಆ ಕಡೆಗೆ ಹೋದ್ರೆ 10 - x ಆಯ್ತು. ಈ y ಬೆಲೆಯನ್ನ ಎರಡನೇ ಸಮೀಕರಣಕ್ಕೆ ಬೇರೆ ಸಮೀಕರಣಕ್ಕೆ y ಬೆಲೆಯನ್ನ ಹಾಕಿ ನೋಡಿ, x ಹಾಗೆ ಇರುತ್ತೆ -10 - x = 4 ಆಯ್ತು. ಸೊ ನಾವು ಮೈನಸ್ ಇಂದ ಗುಣಿಸ್ಕೊಳ್ಳಿ. x - 10 - ಪ್ಲಸ್ x = 4. ಈ 4 ಆ ಕಡೆ 10 ಆ ಕಡೆ ತಗೊಳ್ಳಿ. ಸೊ x + x 2x ಆಯ್ತು = 4. ಈ 10 ಎಡದಿಂದ ಬಲಕ್ಕೆ ಹೋದ್ರೆ ಮೈನಸ್ ಇಂದ ಪ್ಲಸ್ ಆಗುತ್ತೆ, ಪ್ಲಸ್ 10 ಆಯ್ತು. ಸೊ 2x = 14, x = 14/2. ಸೊ 7, x = ಎಷ್ಟು ಬರುತ್ತೆ 7 ಬಂತು. ಸೊ ಇದು ಸಹ ಸೊ ಯಾವ್ದಾದ್ರು ಒಂದು ಈ ಬೆಲೆ ಕಂಡಿರ್ತಂತ ಬೆಲೆ ಯಾವ್ದಾದ್ರು ಒಂದು ಸಮೀಕರಣಕ್ಕಾಗಿ ನಾವು ಇದಕ್ಕಾದ್ರೂ ಬರುತ್ತೆ ಇದಕ್ಕಾದ್ರೂ ಬರುತ್ತೆ ಬೇಕಾದ್ರೆ ಮಾಡಿ. ಸೊ 7 - y = 4 ಬೇರೆ ಸಮೀಕರಣಕ್ಕೆ ಆಗಿ ನೋಡೋಣ. ಸೊ y ಆ ಕಡೆ ಕಳಿಸಿ 4 ಈ ಕಡೆ ತಗೊಂಬನ್ನಿ. ಸೊ 7 - 4 = y, 7 ರ 4 ಹೋದ್ರೆ 3y. ಸೊ y = ಎಷ್ಟು ಬಂತು 3 ನೋಡಿ. ನಾವು ವರ್ಜಿಸುವ ವಿಧಾನದಲ್ಲಿ ಲೆಕ್ಕ ಮಾಡಿದಾಗಲೂ x = 7 ಬಂತು, ಆದೇಶ ವಿಧಾನದಲ್ಲಿ ಮಾಡಿದಾಗಲೂ x = 7 ಬಂತು, y = 3 ಬಂತು. ಸೊ ಇದರಿಂದ ಗೊತ್ತಾಗುತ್ತೆ ನಾವು ಯಾವುದೇ ಒಂದು ವಿಧಾನದಲ್ಲಿ ಮಾಡಿದ್ರು x ಮತ್ತು y ಬೆಲೆಗಳು ಸೇಮ್ ಬರ್ತವೆ ಅನ್ನೋದನ್ನ ನಾವು ಈ ಒಂದು ಲೆಕ್ಕವನ್ನು ಮಾಡೋದ್ರ ಮೂಲಕ ನಾವು ಕಂಡುಹಿಡ್ಕೋಬಹುದು. ಸೊ ಇದನ್ನು ನಾವು ಗ್ರಾಫ್ ಅನ್ನು ಮಾಡೋಣ. ಸೊ ಗ್ರಾಫ್ ಅನ್ನು ಮಾಡೋಣ. ಮತ್ತೆ ಏನ್ ನಾನು ಒಂದು ಸೂತ್ರ ಹೇಳಿದೆ a1/a2 b1/b2 c1/c2 ಅದನ್ನು ಮಾಡೋಣ. ಸೊ ಎಲ್ಲಾದ್ರೂ ಮಾಡಿದ್ರೆ ಒಂದೇ ಸಮೀಕರಣದಲ್ಲಿ ಎರಡು ಜೋಡಿ ಸಮೀಕರಣದಲ್ಲಿ ನಾವು ಎಲ್ಲಾ ಲೆಕ್ಕಗಳನ್ನು ನಾವು ಇಲ್ಲಿ ಮಾಡಿ ತೋರಿಸಬಹುದು ಅನ್ನೋಣ. ಸೊ ಇದು ನಾವು ಮಾಡಿರ್ತಕ್ಕಂಥ ಆದೇಶ ವಿಧಾನ. ಆದೇಶ ವಿಧಾನದಲ್ಲಿ x = 7, y = 3 ಬಂತು. ಸೊ ಇದನ್ನು ನಾವು ಮತ್ತೆ ಗ್ರಾಫ್ ಅಲ್ಲಿ ಮಾಡೋಣ. ಸೊ x + y = 10, x - y = 4. ಸೊ ನಕ್ಷೆ ವಿಧಾನದಲ್ಲೂ ಮಾಡ್ಬೋದು ನೋಡೋಣ. ಸೊ ಯಾವ ತರ ಬರುತ್ತೆ ಅನ್ನೋದು. ಇದು ಗ್ರಾಫ್ ಛೇದಿಸುತ್ತೋ ಅಥವಾ ಗ್ರಾಫ್ ಛೇದಿಸುತ್ತೋ ಅಥವಾ ಇಲ್ಲಿ ಒಂದ್ರ ಮೇಲೆ ಐಕ್ಯಗೊಳ್ಳುತ್ತೋ ಅಥವಾ ಸಮಾಂತರವಾಗಿರುತ್ತೋ ಅನ್ನೋದನ್ನ ನಾವು ಇಲ್ಲಿ ಕಂಡುಹಿಡಿಯಬಹುದು ನೋಡಿ. ಸೊ ಇದನ್ನ ಇಲ್ಲಿ ಒಂದೈತೆ ಅನ್ಕೋಬೇಕು, ಇಲ್ಲಿ ಒಂದೈತೆ ಅನ್ಕೋಬೇಕು ಅದನ್ನ. ಸೊ ಇದನ್ನು ಸಮೀಕರಣ 1 ಒಂದ್ ಕಡೆ, ಸಮೀಕರಣ 2 ಒಂದ್ ಕಡೆ. a1/a2 = b1/b2 = c1/c2 ಈ ಸಮೀಕರಣಕ್ಕೆ ಹಾಕಿ ನೋಡೋಣ. x ಸೊ a1 ಎಷ್ಟೈತೆ 1 ಐತೆ, ಮೇಲ್ಗಡೆ a2 1 ಐತೆ, = 1 - 1 10/4. ಸೊ ಈಗ ನೋಡಿ ಈ 1 - 1 ಯಾವತ್ತೂ ಸಮ ಆಗಲ್ಲ. a1/a2 ≠ b1/b2 ಅಂದ್ರೆ ಸೊ ಇಲ್ಲಿ ಗ್ರಾಫ್ ಯಾವ ತರ ಬರುತ್ತೆ, ಪರಸ್ಪರ ಛೇದಿಸುತ್ತದೆ ಅಂತ ನಾವು ಹೇಳ್ಬೋದು, ಸುಲಭವಾಗಿ ಹೇಳ್ಬೋದು. ಅಂದ್ರೆ a1/a2 b1/b2 ಬೆಲೆಗಳನ್ನು ಹಾಕಿ ನಾವು ಈ ಒಂದು ಸಮೀಕರಣಕ್ಕೆ ಹಾಕಿದಾಗ ಈ a1/a2 ≠ b1/b2 ಅಂದ್ರೆ a1/a2 b1/b2 ಸಮ ಆಗದಿದ್ರೆ ಇಲ್ಲಿ ಗ್ರಾಫ್ ಯಾವ ರೀತಿ ಬರುತ್ತೆ ಅಂತ ನಾವು ಸುಲಭವಾಗಿ ಹೇಳ್ಬೋದು, ಪರಸ್ಪರ ಛೇದಿಸುತ್ತದೆ ಅಂತೇಳಿ ನಾವು ಹೇಳ್ಬೋದು. ಸೊ ಈಗ ನಾವು ಗ್ರಾಫ್ ಅನ್ನು ಮಾಡೋಣ. ಸೊ ನಾನು ಹೇಳಿದೆ ನಿಮಗೆ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಮೊದಲು ಒಂದು ಸಮೀಕರಣದ ಬೆಲೆಯನ್ನು ಕಂಡುಹಿಡ್ಕೊಂಡು x + y = 10 ಒಂದು ತಗೊಳ್ಳೋಣ, x - y = 4 ಅಂತ ಒಂದು ತಗೊಳ್ಳೋಣ. ಸೊ ನಾವು y ನಲ್ಲಿ ಇರಬೇಕು, y = 10 - x ಆಯ್ತು. ಸೊ ಇಲ್ಲಿ y ಆ ಕಡೆ ಕಳಿಸಿ 4 ಈ ಕಡೆ, ಯಾಕಂದ್ರೆ -y ಇರಬಾರ್ದು. y ಪಕ್ಕದಲ್ಲಿ ಏನೇ ಇದ್ರು ನಂಬರ್ ಇದ್ರೆ ಹೊರಗೆ ಗುಣಾಕಾರ ಮಾಡ್ಕೋಬೇಕು, ಪ್ಲಸ್ ಇದ್ರೆ ಅಲ್ಲ ಮೈನಸ್ ಇದ್ರೆ ಪ್ಲಸ್ ಮಾಡ್ಕೋಬೇಕು. ಸೊ y ಆ ಕಡೆ ಕಳಿಸಿ ಅಂದ್ರೆ ಇಲ್ಲಿ ಸೊ
ಏನಾಗುತ್ತೆ 4 ಈ ಕಡೆ ಬಂದ್ರೆ x ಮೈನಸ್ 4 ಆಗುತ್ತೆ. ಸೊ y ಆ ಕಡೆಗೆ ಹೋದ್ರೆ ಪ್ಲಸ್ y 4 ಈ ಕಡೆ ಬಂದ್ರೆ ಎಡದಿಂದ ಬಲಕ್ಕೆ ಹೋದ್ರೆ ಅಥವಾ ಬಲದಿಂದ ಎಡಕ್ಕೆ ಹೋದ್ರೆ ಚಿಹ್ನೆ ಚೇಂಜ್ ಆಗುತ್ತೆ. ಮೈನಸ್ y ಆ ಕಡೆ ಹೋದ್ರೆ ಪ್ಲಸ್ y ಆಯಿತು, 4 ಈ ಕಡೆ ಬಂದ್ರೆ ಮೈನಸ್ 4 ಆಯಿತು. ಸೊ ಇದಕ್ಕೆ ನಾವೊಂದು ಟೇಬಲ್ ಅನ್ನು ಹಾಕೋಣ. x ಮತ್ತು y ಬೆಲೆಯನ್ನು ಕಂಡುಹಿಡ್ತಾ ಹೋಗೋಣ. x ಗೆ ಎಷ್ಟು ಕೊಟ್ಟರೆ y ಬೆಲೆ ನೋಡಿ. x ಗೆ ನೋಡಿ 1 ಕೊಟ್ಟರೆ 9 ಆಯಿತು, 10ರಲ್ಲಿ 1 ಆದ್ರೆ 9, 0 ಕೊಟ್ಟರೆ 10 ಆಗುತ್ತೆ. 0 ಇಂದನೂ ಕೊಡ್ಬೋದು. 0 ಕೊಟ್ಟರೆ 10 ಆಯಿತು, 1 ಕೊಟ್ಟರೆ 9 ಆಯಿತು, 2 ಕೊಟ್ಟರೆ 8 ಆಯಿತು, 3 ಕೊಟ್ಟರೆ 7 ಆಯಿತು, 4 ಕೊಟ್ಟರೆ 6 ಆಯಿತು. ಈ ಥರ ನಾವು ಬೆಲೆನ ಹಾಕೋಣ. ನೋಡಿ ಈಸಿಯಾಗಿ ಸುಲಭವಾಗೈತೆ. x ಗೆ 0 ಕೊಡ್ತೀನಿ, 10 0 ಆದರೆ 10 ಬರುತ್ತೆ. 1 ಕೊಡ್ತೀನಿ, 10 1 ಆದರೆ 9, 2 ಕೊಡ್ತೀನಿ, 10 2 ಆದರೆ 8, 3 ಆದರೆ 7, 4 ಆದರೆ 6. ಈ ಥರ ನಾವು ಮಾಡ್ಬೋದು. ಸಾಕಿಷ್ಟು ಬೆಲೆ, ಎರಡೇ ಬೆಲೆ ಸಾಕಾಗುತ್ತೆ ನಮ್ಮ ಗ್ರಾಫ್ ಹಿಡಿಯೋದಕ್ಕೆ. ಮತ್ತೆ ನಾವು ಇದಕ್ಕೆ ಹಾಕೋಣ. ಸೊ ಇಲ್ಲಿ x ಇದು y. x ಗೆ ನಾವು 0 ಕೊಟ್ಟರೆ ಮೈನಸ್ 4 ಆಗುತ್ತೆ, 1 ಕೊಟ್ಟರೆ ಮೈನಸ್ 3 ಆಗುತ್ತೆ, 2 ಕೊಟ್ಟರೆ ಮೈನಸ್ 2 ಆಯಿತು, 3 ಕೊಟ್ಟರೆ ಮೈನಸ್ 1 ಆಯಿತು, 4 ಕೊಟ್ಟರೆ 0 ಆಯಿತು, 5 ಕೊಟ್ಟರೆ 1 ಆಯಿತು. ಈ ಥರ ನಾವು ಟೇಬಲ್ ಅನ್ನು ಹಾಕೊಂಡು, ಸೊ ಈ ಟೇಬಲ್ ಅನ್ನು ಹಾಕೊಂಡು ಗ್ರಾಫ್ ಅನ್ನು ಎಳಿಬೇಕಾಗುತ್ತೆ. ಸೊ ನಾವು ಗ್ರಾಫ್ ಹೇಳೋಣ. ಸೊ ಇಲ್ಲಿ ಗ್ರಾಫ್ ಅನ್ನು ಎಳೆಯೋದಕ್ಕೆ ನೋಡಿ x ಮತ್ತು y ಅಕ್ಷ ಇಲ್ಲಿ ನೋಡಿ, ಇದು y ಮೈನಸ್ 4 ಇರುತ್ತೆ. y ಮೈನಸ್ 4 ಇದೆ ಅಂತ ಹೇಳಿದ್ರೆ y ಬೆಲೆ 10 ಬೆಲೆ. ಸೊ ಕೆಳಗಡೆ 4 ಇರಬೇಕು, ಮೇಲ್ಗಡೆ 10 ಸೆಂಟಿಮೀಟರ್ ಇರುವಂತ ಒಂದು ಗ್ರಾಫ್ ನಕ್ಷೆನ ಎಳಿತಾ ಹೋಗ್ಬೇಕು. 10 ಇದ್ರೂ ಆಗುತ್ತೆ. ಸೊ 10 ನಿಮಗೆ ಸಿಗಲಿಲ್ಲ ಅಂದ್ರೆ ಕಡಿಮೆ ಇರುತ್ತೆ. ಸೊ ಅದನ್ನು ತಗೋಬಹುದು. ಸೊ ಆ ಗ್ರಾಫ್ ಹಾಕಿ x ಮತ್ತೆ y. ಇದು 0, ಇದು y ಅಕ್ಷ, y o y ಡ್ಯಾಶ್. ಸೊ ಈ ಕೆಳಗಡೆ ಈ y ಅಕ್ಷ ಇದನ್ನ ನಾವು ಕ್ಷಿತಿಜ ಇದು ಭೂಲಂಬ ರೇಖೆ ಅಂತ ಕ್ಷಿತಿಜ ರೇಖೆ ಅಂತ ನಿಮಗೆ 9ನೇ ಕ್ಲಾಸಲ್ಲಿ ಬಂದಿದೆ. x ಡ್ಯಾಶ್ ಮತ್ತೆ x o x ಡ್ಯಾಶ್. ಇದು x ಅಕ್ಷ, ಇದು y ಅಕ್ಷ. ಸೊ ಇಲ್ಲಿ ನಾವು 1 2 3 4 ಅಂತ ಕೊಡ್ತಾ ಹೋದ್ರೆ ಇಲ್ಲಿ -1 -2 -3 -4. ಸೊ 4 ಇದೆ x ನೇ ಬೇಕಾಗಲ್ಲ. ಸೊ x ಗೆ ಎಷ್ಟಿದೆ 5 ಲಾಸ್ಟ್ ಇದೆ, ಅದಕ್ಕೆ 1 2 3 4 ಕೊಡ್ತು. 0 ಇಂದ 1 2 3 4 5. ಸೊ ಮತ್ತೆ ಕೆಳಗಡೆ ಬಂದರೆ -1 -2 -3 -4. ಸೊ ಇಲ್ಲಿದೆ -4 ಇದೆ ಅಲ್ಲಿಂದ. ಸೊ ಇಲ್ಲಿ 9 ಆಗ್ತಿದೆ. ಸೊ ನೀವು ಇದು ಬಿಟ್ಟು ಇದು ಈ ಪಾಯಿಂಟ್ ತಗೋಬಹುದು, ಅದು ಇದು ಪಾಯಿಂಟ್ ತಗೋಬಹುದು, 8 6. ಸೊ ಇಲ್ಲಿ ನಾವು 0 ಇಂದ 1 2 3 4 5 6 7 ಈ ಥರ ಹಾಕೊಂಡ್ರೆ ಗ್ರಾಫನ್ನ ಸೊ ಯಾವ ರೀತಿ ಬರುತ್ತೆ ನೋಡಿ. ಸೊ ಈಗ ನಮಗೆ ಈಗಾಗಲೇ ನಾವು x y ಬೆಲೆ ಕಂಡುಹಿಡಿದಿವಿ. x = 7 ಬಂದಿದೆ, y = 3 ಬಂದಿದೆ. ಗ್ರಾಫಲ್ಲೂ ಸಹ ಇದು ಪರಸ್ಪರ ಛೇದಿಸುತ್ತೆ ಅಂತೇಳಿ ಈಗಾಗಲೇ ನಮಗೆ a1/a2 ಇಂದ ನಾವು ಕಂಡುಹಿಡಿದಿವಿ. a1/a2 is not equal to b1/b2 ಆಗಿರೋದ್ರಿಂದ ಇಲ್ಲಿ ಗ್ರಾಫ್ ಯಾವ ರೀತಿ ಬರುತ್ತೆ, ಪರಸ್ಪರ ಛೇದಿಸುತ್ತದೆ. ಸೊ ಈಗ ನಾವು ಬೆಲೆಯನ್ನು ಹಾಕೋಣ. 0 ಆದ್ರೆ 10 ಬಿಟ್ಬಿಡಿ ಅದನ್ನ. ಸೊ 10 ಬೇಕಾದ್ರೆ ಹಾಕ್ಬೋದು. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ತಗೊಂಡ್ರೆ 0 ಆದ್ರೆ 10, ಇಲ್ಲಿ ಪಾಯಿಂಟ್ ಬರುತ್ತೆ. ಫಸ್ಟ್ x 0 ಹುಡುಕಬೇಕು, ಆಮೇಲೆ y 10, y + 10. ಸೊ ಇಲ್ಲಿಂದ ನಾವು ಈ ಥರ ಹೋಗ್ತಾ ಹೋದ್ರೆ ಇಲ್ಲಿ y 10 ಬರುತ್ತೆ. ನೆಕ್ಸ್ಟ್ 1 ಆದ್ರೆ 9. ಸೊ ಅದೇ ಥರ ಹಾಕೊಂಡು ಹೋಗಿ 1 ಆದ್ರೆ 9, ಇಲ್ಲಿ 9. ಸೊ ಇದಕ್ಕೆ 2 ಆದ್ರೆ 8, ಸೊ 3 ಆದ್ರೆ 7. ಈ ಥರ ಬರುತ್ತೆ ಗ್ರಾಫ್. ಬರ್ತಾ ಹೋಗ್ತಾ ಅದನ್ನು ನಾವು ಲೈನ್ ಸ್ಟ್ರೈಟ್ ಆಗಿ ಹೇಳಿದ್ರೆ ನಿಮಗೆ ಗ್ರಾಫ್ ನೀಟಾಗಿ ಬರುತ್ತೆ. ಇಲ್ಲಿ ಬೋರ್ಡಲ್ಲಿ ಗ್ರಾಫ್ ಇದ್ದಲ್ಲಿ ಹೇಳ್ತಾ ಬರ್ಬೋದು, ಈ ಥರ ಬರುತ್ತೆ. ಸೊ ಈ ಥರ ಒಂದೊಂದು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ನಾವು ಅದೇ ರೀತಿ 0 ಮೈನಸ್ ನೋಡಿ, x 0 ಆದರೆ -4. ಇಲ್ಲಿ ಇದು 1 ಆದ್ರೆ 3, 2 ಆದ್ರೆ ಇಲ್ಲಿ 1 ಆದ್ರೆ 3, 2 ಆದ್ರೆ -2 ಈ ಥರ ಬರ್ತಾ ಹೋಗುತ್ತೆ. ಸೊ x = 7 ಬರಬೇಕಂದ್ರೆ 6 7. x 7 ಬರಬೇಕು, ಇಲ್ಲಿ y 3 ಆ ಥರ ಬರ್ತೀನಿ. ಇದನ್ನ ಹೇಳಿದ್ರೆ
ಗ್ರಾಫಲ್ಲಿ ಬೀಟ ಬರುತ್ತೆ. ಈ ಥರ ಇದು ಪಾಯಿಂಟ್ ಜಾಸ್ತಿ ಆಗುತ್ತೆ ಅಂತ ಮಾಡ್ಕೊಂಡು 6 ಇದು ಎಕ್ಸ್ ಬೆಲೆ ವೈ ಬೆಲೆ. ಇಲ್ಲಿ 3 ಎಕ್ಸ್ ಬೆಲೆ 7 ವೈ ಬೆಲೆ 3. ಸೊ ಈ ಥರ ನಾವು ಗ್ರಾಫನ್ನು ಗ್ರಾಫನ್ನು ನೀಟಾಗಿ ಬರೆದಿದೆ ನೋಡಿ. ಇದನ್ನು ನಾವು ಹೇಳ್ಕೊಂಡು ನೋಡಿ, ಇದನ್ನು ಮತ್ತೆ ಇದನ್ನು ನೋಡಿದ್ರೆ ಎಕ್ಸ್ ಬೆಲೆ 7 ವೈ ಬೆಲೆ 3 ಬರುತ್ತೆ. ಸೊ ಈ ಥರ ಇದೆ ಪಾಯಿಂಟ್ ಈಗ ರೈಸ್ ಆಗ್ತಾ ಹೋಗುತ್ತಿದೆ. ಸೊ ಈ ಥರ ಪಾಯಿಂಟ್ ಈ ಥರ ಹೋಗ್ತಾ ಹೋಗುತ್ತದೆ. ಸೊ ಇದು ಅಷ್ಟೇ ಬರುತ್ತೆ. ಇದು ಬಂದಾಗ ಎಲ್ಲೋ ಒಂದು ಕಡೆ ಏನಾಗುತ್ತೆ, ಆ ಗ್ರಾಫ್ನ ಒಂದು ನಕ್ಷೆ ರೇಖೆ ಕ್ರಾಸ್ ಆಗುತ್ತೆ, ಅದನ್ನು ಅಂದರೆ ಛೇದಿಸುತ್ತೆ. ಸೊ ಅದನ್ನು ನಾವಿಲ್ಲಿ ಎಕ್ಸ್ ಮತ್ತು ವೈ ಬೆಲೆ ಅಂತೇಳಿ ಹೇಳ್ಬೋದು. ಸೊ ಈ ಥರ ಬರುತ್ತೆ. ಇದು ನೋಡಿ ಪರಸ್ಪರ ಛೇದಿಸುತ್ತೆ. ಅದಕ್ಕೆ ನೀವು ಒಂದೇ ಒಂದು ಲೆಕ್ಕಕ್ಕೆ, ಒಂದೇ ಒಂದು ಸಮೀಕರಣಕ್ಕೆ 3 ಥರ ನಾವು ಕಲ್ತ್ಕೊಂಡಾಗಾಯಿತು. ಸೊ ಇದು ಈ ಥರ ಕೊಟ್ಟರೆ ನಿಮಗೆ ಸಮೀಕರಣ ಕೊಟ್ಟು ಇದು ಕೇಳ್ತಾರೆ. ಸೊ ಇದಕ್ಕೆ ಅನನ್ಯ ಪರಿಹಾರ ಇದೆಯಾ ಅಂತ A1/A2 ಮಾಡೋದು, ಅಥವಾ ಇದು ಪರಸ್ಪರ ಛೇದಿಸುತ್ತಾ, ಅಥವಾ ಐಕ್ಯಗೊಳ್ಳುತ್ತಾ, ಅಥವಾ ಸಮಾಂತರವಾಗಿರುತ್ತಾ ಅಂತ ಕೇಳಿದಾಗ A1/A2, B1/B2, C1/C2 ಮಾಡಬೇಕು. ಸೊ ಅಥವಾ ವರ್ಜಿಸುವ ಮೂಲಕ ನೀವು ಇದರ ಎಕ್ಸ್ ಬೆಲೆ ಮತ್ತು ವೈ ಬೆಲೆ ಕಂಡು 2 ಮಾರ್ಕ್ಸ್ ಅದು ಮಾಡಿದ್ವಿ. ಅಥವಾ ಆದೇಶ ವಿಧಾನದ ಮೂಲಕ ಎಕ್ಸ್ ಬೆಲೆ ವೈ ಬೆಲೆ ಕಂಡು ಅದನ್ನು ಲೆಕ್ಕ ಮಾಡ್ಕೊಳ್ತೀನಿ. ಅಥವಾ ನಕ್ಷೆ ಮೂಲಕ ಅಂತ ಗ್ಯಾರಂಟಿ ಕೊಡ್ತಾರೆ, ನಕ್ಷೆ ಮೂಲಕ. ಸೊ ನೀವು ಲೆಕ್ಕವನ್ನು ವೈನಲ್ಲಿ ಬರ್ಕೊಂಡು ವೈಗೆ ಮತ್ತು ಎಕ್ಸ್ಗೆ ಬೆಲೆ ಕೊಡ್ತಾ ಹೋಗಿ ವೈ ಬೆಲೆ ಎಷ್ಟು ಬರುತ್ತೆ ಅಂತ ನೋಡಿ ಬರಿತಾ ಹೋಗ್ಬೇಕು. ಅದು ಸಹ ಇಲ್ಲಿ ಮಾಡಿದ್ವಿ. ಅದಕ್ಕೆ ಒಟ್ಟು ನೀವು ಈ ಒಂದು ಲೆಕ್ಕದಲ್ಲಿ ಒಂದು ಸಮೀಕರಣದಿಂದ ನಾವು 4 ಥರ ಲೆಕ್ಕಗಳನ್ನು ಕಲ್ತ್ಕೊಂಡು, ಸೊ ಒಂದು ಸಮೀಕರಣ ಕೊಟ್ಟರೆ ನಿಮಗೆ 2 ಚರಾಕ್ಷರ ರೇಖಾತ್ಮಕ ಸಮೀಕರಣಗಳನ್ನು ಒಂದು ಸಮೀಕರಣ ಕೊಟ್ಟರೆ ನೀವು ಇಷ್ಟು 4 ರೀತಿಯಾಗಿ ಲೆಕ್ಕವನ್ನು ಕಲ್ತ್ಕೊಂಡ್ರೆ ನಿಮಗೆ 7 ಮಾರ್ಕ್ಸು ಇದರಲ್ಲಿ ಸುಲಭವಾಗಿರುತ್ತೆ. ಅತ್ಯಂತ ಸುಲಭವಾದಂಥ ಒಂದು ಲೆಕ್ಕ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ಇನ್ನೊಂದು ಲೆಕ್ಕವನ್ನು ಮಾಡೋಣ. ಸೊ ಈ ಒಂದು ಅಭ್ಯಾಸದಲ್ಲಿ ಈ ಥರ ಗ್ರಾಫ್ ಎಲ್ಲಾದರೂ ಬರ್ತಾ ಹೋಗುತ್ತೆ. ಗ್ರಾಫನ್ನು ನೀವು ಮಾಡ್ಬೋದು. ಮತ್ತೆ ನಾವೀಗ ಅಭ್ಯಾಸದಲ್ಲಿ 2ನೇ ಲೆಕ್ಕ ಒಂದು ತಿಳ್ಕೊಳ್ಳೋಣ. ಸೊ ಅವರು ಹೇಳಿಕೆ ಒಂದೊಂದ್ಸರಿ ನಿಮಗೆ ಸಮೀಕರಣಗಳನ್ನ ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ಅಥವಾ ಹೇಳಿಕೆ ಮೂಲಕ ಸಮೀಕರಣಗಳನ್ನ ಕೊಡ್ತಾರೆ. ಹೇಳಿಕೆ ಮೂಲಕ ಸಮೀಕರಣ ಕೊಟ್ಟರೆ ಈಗ ನಾನು ಮಾಡಿದ್ದು ಹೇಳಿಕೆ ಮೂಲಕ 10ನೇ ತರಗತಿಯಲ್ಲಿ 10 ವಿದ್ಯಾರ್ಥಿಗಳಿರ್ತೇವೆ. ಸೊ ಹುಡುಗರ ಸಂಖ್ಯೆಗಿಂತ 4 ಹೆಚ್ಚಾಗಿದೆ ಅಂತ ಅಂದರೆ ಆಗ ನೀವು ಅದು ಹೇಳಿಕೆ ಮೂಲಕ ನೀವು ಸಮೀಕರಣ ಬರ್ಕೋಬೇಕು. ಅಥವಾ ಅವರೇ ಡೈರೆಕ್ಟಾಗಿ ಸಮೀಕರಣನ ಕೊಡ್ತಾರೆ, ಆ ಥರನೂ ಇರುತ್ತೆ. ಅಥವಾ ಹೇಳಿಕೆ ಮೂಲಕನೂ ಕೊಡ್ತಾರೆ. ಸೊ ಈಗ ನಾವು ಇನ್ನೊಂದು ಸಮೀಕರಣವನ್ನು ಹೇಳಿಕೆ ಮೂಲಕ ಕೊಟ್ಟಿದ್ದಾರೆ, ನಾವು ಬರ್ಕೊಂಡು ನೋಡೋಣ. ಸೊ ಈಗ ಇಲ್ಲಿ 2ನೇ ಲೆಕ್ಕ 5 ಪೆನ್ಸಿಲ್ ಮತ್ತು 7 ಪೆನ್ಗಳ ಒಟ್ಟು ಬೆಲೆ 50 ರೂಪಾಯಿ. ಒಟ್ಟು ಬೆಲೆ 50 ರೂ 50. ಹಾಗೆ 7 ಪೆನ್ಸಿಲ್ ಮತ್ತು 5 ಪೆನ್ಗಳ ಒಟ್ಟು ಬೆಲೆ 46 ರೂ 46 ಆದರೆ, ಹಾಗಾದರೆ ಪ್ರತಿಯೊಂದು ಪೆನ್ಸಿಲಿನ ಮತ್ತು ಪೆನ್ನಿನ ಬೆಲೆಯನ್ನು ಕಂಡುಹಿಡಿಯಿರಿ. ಪ್ರತಿಯೊಂದು ಪೆನ್ಸಿಲ್ ಮತ್ತು ಪೆನ್ನಿನ ಬೆಲೆ ಕಂಡುಹಿಡಿಯಿರಿ. ಸೊ ಇದು ನಾವು ಅವ್ರ ಹೇಳಿಕೆ ರೂಪದಲ್ಲಿ ಲೆಕ್ಕವನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಇದಕ್ಕೆ ಸಮೀಕರಣ ಹಾಕೋಬೇಕು. ಸೊ ಈಗ ನಾವು ಪೆನ್ಸಿಲನ್ನು ನಾವು ಎಕ್ಸ್ ಆಗಿರಲಿ ಅಂತ ತಗೋಬೇಕು. ಪೆನ್ಸಿಲ್ ಸಂಖ್ಯೆ ಎಕ್ಸ್ ಆಗಿರಲಿ, ಪೆನ್ಸಿಲ್ಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಮತ್ತೆ ಪೆನ್ಗಳ ಸಂಖ್ಯೆ ವೈ ಆಗಿರಲಿ ಅಂತ ಬರ್ಕೊಂಡು ಇದಕ್ಕೊಂದು ಸಮೀಕರಣ ಹಾಕೋಣ. ಸೊ 5 ಪೆನ್ಸಿಲ್ ಅಂತ ಹೇಳಿದ್ರೆ 5x ಪ್ಲಸ್ 7 ಪೆನ್ಗಳಂದ್ರೆ 7y ಎಷ್ಟು 50 ರೂಪಾಯಿ. ನೋಡಿ 5 ಪೆನ್ಸಿಲ್ 7 ಪೆನ್ಗಳ ಬೆಲೆ 50 ರೂಪಾಯಿ. ಅದೇ ರೀತಿ 7 ಪೆನ್ಸಿಲ್ ಮತ್ತೆ 5 ಪೆನ್ಗಳ ಬೆಲೆ 46 ರೂಪಾಯಿ. ಈಗ ಒಂದು ಸಮೀಕರಣ ಬಂತು, ನಮ್ಗೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಬಂತು. ಸೊ ಇದಕ್ಕೆ ಬೆಲೆ ಇದೆಯಾ ಇಲ್ವಾ ನಾನು ಗೊತ್ತಾಗಬೇಕು, ನಮಗೆ ಮತ್ತೆ ಗೊತ್ತಾಗ್ಬಿಡುತ್ತೆ. ಈಗ 5/7 A1/A2 is equal to B1/B2 7/5. So is not equal. A1/A2 is not equal, ಅಂದ್ರೆ ಸಮ ಅಲ್ಲ. 5 7ನೇ 5 5ನೇ 7ಕ್ಕೆ ಯಾವತ್ತೂ ಸಮ ಅಲ್ಲ. ಆದ್ರಿಂದ ಇದು
ಅನನ್ಯ ಪರಿಹಾರ ಇದೆ, ಜೊತೆಗೆ ರೇಖೆಗಳು ಪರಸ್ಪರ ಛೇದಿಸುತ್ತವೆ. ಸೊ ಇಷ್ಟು ನಿಮಗೆ ಗೊತ್ತಾಗಬೇಕು. ಸೊ ಇದು ನಾವು ಯಾವ ರೀತಿ ಮಾಡೋದು, ಆದೇಶ ವಿಧಾನನೋ ಅಥವಾ ವರ್ಧಿಸುವ ವಿಧಾನ, ಒಂದು ಮೆಥಡಲ್ಲಿ ಮಾಡೋಣ. ಸೊ ಈಗ ನಾವು ಇದನ್ನು ಆದೇಶ ವಿಧಾನದಲ್ಲಿ ಮಾಡೋದು, ವರ್ಧಿಸುವ ವಿಧಾನದಲ್ಲಿ ಮಾಡೋದು ಅತ್ಯಂತ ಸುಲಭ ಅಂತ ಹೇಳಿದೆ. ಸೊ ಅದು ಮಾಡಿ ನೋಡಿ. ಯಾವುದಾದ್ರೂ ನಾನು ಹೇಳಿದ ವರ್ಧಿಸುವ ವಿಧಾನದಲ್ಲಿ ಯಾವುದಾದ್ರೂ ಒಂದನ್ನು ಸಮ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಎಕ್ಸ್ ಆರ್ ಆಗಿರ್ಬೋದು ಅಥವಾ ವೈ ಆರ್ ಆಗಿರ್ಬೋದು. ಆ ಸಮ ಮಾಡ್ಕೋಬೇಕು ಅಂದರೆ ಎಷ್ಟಿಂದ ಗುಣಿಸ್ಕೋಬಹುದು. ಗುಣಿಸ್ಕೊಳ್ಳೋದನ್ನ ನೋಡಿ, ಈ ಸಮೀಕರಣ ಗುಣಿಸ್ಕೋಬೇಕಾದ್ರೆ ಇದು ಎಷ್ಟಿಂದ ಗುಣಿಸ್ಕೊಂಡ್ರೆ ಸಮ ಆಗುತ್ತೆ ನೋಡೋಣ. ಸೊ ಇದನ್ನ 7ರಿಂದ ಗುಣಿಸ್ಕೋಬೇಕು, ಇದನ್ನ 5ರಿಂದ ಗುಣಿಸ್ಕೋಬೇಕು, ಉಲ್ಟಾ ಗುಣಿಸ್ಕೋಬೇಕು ನೋಡಿ. ಸೊ ಎರಡು ಸಮ ಆಗುತ್ತೆ. ಇದು 7 × 35 ಆಯಿತು, 5 × 35 ಆಯಿತು. ಸೊ ಆಗ ಎಕ್ಸ್ ಸಮ ಆಗುತ್ತೆ. ಸೊ ಇಲ್ಲಿ 5 × 25, 7 × 49. ಆಮೇಲೆ ಅದನ್ನು ಸಮ ಮಾಡಿ ಗುಣಿಸ್ಕೊಂಡ ಮೇಲೆ ಯಾವುದಾದ್ರೂ ಒಂದು ಕ್ಯಾನ್ಸಲ್ ಆಗುತ್ತೆ, ಯಾವುದಾದ್ರೂ ಒಂದು ಹೋಗ್ಲಾಡಿಸ್ಬೇಕು. ಎಕ್ಸ್ ಆರ್ ಹೋಗ್ಬೇಕು ಅಥವಾ ವೈ ಆರ್ ಹೋಗ್ಬೇಕು. ಸೊ ಅಥವಾ ನೀವು ಬೇಕಾದ್ರೆ ಇದನ್ನು 5ರಿಂದ ಗುಣಿಸ್ಕೊಂಡು ಇದನ್ನು 7ರಿಂದ ಗುಣಿಸ್ಕೊಂಡ್ರೆ ಇದು ಸಮ ಆಗುತ್ತೆ. ಇದು 5 ಇದು 7 ಆಗುತ್ತೆ. ಸೊ ಇದು 7 5 ಇವೆರಡು ಸಮ ಆಗ್ತವೆ, ಯಾವುದಾದ್ರು ಒಂದು. ಸೊ ಈಗ ನಾವು ಗುಣಿಸ್ಕೊಂಡ ಮೇಲೆ ಒಂದೊಂದು ಸಮೀಕರಣ ಕೊಡ್ತೀವಿ. 7ರಿಂದ ಎಲ್ಲವನ್ನು ಗುಣಿಸ್ಕೊಳ್ಳಿ, ಎಲ್ಲ ಚೆನ್ನಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಅಂಶಗಳನ್ನ ಗುಣಿಸ್ಕೋಬೇಕು. 7 × 35 ಎಕ್ಸ್ ಪ್ಲಸ್ 7 × 49 ವೈ, 7 × 35 350. ಸೊ ಅದೇ ರೀತಿ 5ರಿಂದ ಗುಣಿಸ್ಕೊಂಡ್ರೆ 7 × 35 ಎಕ್ಸ್ ನೋಡಿ, ಇದು 5ರಿಂದ ಗುಣಿಸ್ಕೊಂಡ್ರೆ ಎಲ್ಲಾನು ಪ್ಲಸ್ 5 × 25 ವೈ 46 ಸೊ 5 × 30 ದಶಕ, 5 × 30 ದಶಕ 3, 5 × 20 23 235 ನೋಡಿ. ಸಮ ಆಯ್ತು. ಈಗ ಯಾವ್ದು ಸಮ ಆಯ್ತು? 30 ಎಕ್ಸ್ ಸಮ ಆಯ್ತು. ಎಕ್ಸ್ ಹೋಗುತ್ತೆ. ಈಗ ಹೋಗ್ಲಾಡ್ಸೋದ್ರ ಮೂಲಕ, ವರ್ಜಿಸೋದಂದ್ರೆ ಹೋಗ್ಲಾಡ್ಸೋದು. ಸೊ ಈಗ ನಾವು ಕಳೀತಾ ಇದೀವಿ, ಕೂಡ್ತಾ ಇಲ್ಲ. ಕೂಡಿದ್ರೆ ಏನಾಗುತ್ತೆ? 35 30 70 ಉಳ್ಕೊಳ್ಳುತ್ತೆ, ಯಾವುದು ಹೋಗಲ್ಲ. ನಾವು ಹೋಗ್ಬೇಕು ಅಂದ್ರೆ ಸಮೀಕರಣಗಳನ್ನ ಯಾವ್ದ್ರಿಂದ ಬೇಕಾದ್ರೂ ಗುಣಿಸ್ಕೋಬಹುದು, ಸಮ ಮಾಡ್ಕೊಳ್ಳೋಕ್ಕೋಸ್ಕರ ಯಾವ್ದಾದ್ರು ಒಂದು ಚರಾಕ್ಷರವನ್ನು ಸಮ ಮಾಡ್ಕೋಬೇಕು. ಸಮ ಮಾಡಿಸ್ಕೊಂಡು ಮತ್ತೆ ಅದನ್ನ ಕಳಿಬೇಕು, ಕೂಡಬೇಕು ಅನ್ನೋ ಒಂದು ಕಲ್ಪನೆ ಇರಬೇಕು. ಈಗ ನೋಡಿ 2 ಪ್ಲಸ್ ಇರೋದ್ರಿಂದ ಕಳಿಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲೂ ಪ್ಲಸ್ ಇತ್ತು, ಇಲ್ಲೂ ಪ್ಲಸ್ ಇತ್ತು, ಕಳೆದ್ರೆ ಚಿಹ್ನೆ ಚೇಂಜ್ ಆಗುತ್ತೆ. ಅವಾಗ ಯಾವ್ದಾದ್ರು ಒಂದು ವರ್ಜಿಸ್ ಕ್ಯಾನ್ಸಲ್ ಆಗುತ್ತೆ, ಹೋಗ್ಲಾಡಿಸ್ಬೋದು. ಸೊ ಈಗ ನೋಡಿ, ನಾನು ಕಳೀತಾ ಇದ್ದೀನಿ, ಕಳಿಬೇಕಾದ್ರೆ ಚಿಹ್ನೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಪ್ಲಸ್ ಐತೆ, ಮೈನಸ್ ಆಯ್ತು, ಇದು ಮೈನಸ್ ಆಯ್ತು, ಇದು ಮೈನಸ್ ಆಯ್ತು, ಹೌದಲ್ವಾ? ಈ ನೋಡಿ, ಇಲ್ಲಿ ಪ್ಲಸ್ ಮೈನಸ್ ಇದ್ರೆ ಕ್ಯಾನ್ಸಲ್ ಆಗುತ್ತೆ. ನೋಡಿ, ಪ್ಲಸ್ ಐತೆ ಮೈನಸ್ ಐತೆ ಅಂದ್ರೆ ಕ್ಯಾನ್ಸಲ್ ಆಯ್ತು. 35 ಎಕ್ಸ್ ಹೋಯ್ತು. ಹೋಗ್ಲಾಡಿಸೋದ್ರ ಮೂಲಕ, ವರ್ಜಿಸೋದ್ರ ಮೂಲಕ ನಾವು ಕ್ಯಾನ್ಸಲ್ ಮಾಡ್ತಾ ಇದೀವಿ. ವರ್ಜಿಸೋದ್ರ ಮೂಲಕ ಎಕ್ಸ್ ಬೆಲೆ ಮತ್ತು ವೈ ಬೆಲೆನ ಕಂಡುಹಿಡ್ತಾ ಇದೀವಿ. ಈಗ ಈ ಒಂದು ವಿಧಾನದ ಹೆಸರೇನು? ವರ್ಜಿಸುವ ವಿಧಾನದ ಮೂಲಕ ಎಕ್ಸ್ ಮತ್ತು ವೈ ಬೆಲೆಗಳನ್ನ ಕಂಡುಹಿಡಿಯೋದು. ಸೊ ಈಗ ನೋಡಿ, 49 ಮೈನಸ್ ಐತಿ, ಪ್ಲಸ್ ಐತಿ, ಮೈನಸ್ ಐತಿ. 49ರ ವೈ ನಲ್ಲಿ 25 ವೈ ಹೋಯ್ತು ಅಂದ್ರೆ ಎಷ್ಟು ಬರ್ತದೆ? 24 ವೈ ಆಯ್ತು. ಇಸ್ ಈಕ್ವಲ್ ಇಲ್ಲಿ ನೋಡ್ರಿ, 230 ಕಳೆದ್ಬಿಡಿ. 350 230 ಕಳೆದ್ರೆ 0, 5 3 ಹೋದ್ರೆ 2, ಎಷ್ಟಾಯ್ತು? 120 ಆಯ್ತು. ಸೊ ಇಲ್ಲಿ ನಮಗೆ ಎಷ್ಟು ಬರ್ತದೆ? ಇದನ್ನ ಓರೆ ಗುಣಾಕಾರ ಮಾಡ್ಕೋಬೇಕು. ನೋಡಿ, y is equal to ಏನಾಗುತ್ತೆ ಇಲ್ಲಿ? y is equal to 120 ಡಿವೈಡೆಡ್ ಬೈ 24 ಆಯ್ತು. 24ರ ಓರೆ ಗುಣಾಕಾರ ಮಾಡ್ಕೋಬೇಕು. ಸೊ 24ರಿಂದ ಭಾಗಿಸಿ, 24 5 120, y is equal to 5 ಬಂತು. ಸೊ ನಮಗೆ 1ರ ಬೆಲೆ ಬಂತು ಅಂದ್ರೆ ಆ ಒಂದು ಬೆಲೆಯನ್ನ ಒಂದು ಯಾವ್ದಾದ್ರು ಒಂದು ಸಮೀಕರಣಕ್ಕೆ, ಈ ಒಂದು ಅಥವಾ 2 ಯಾವ್ದಾದ್ರು ಒಂದು ಸಮೀಕರಣಕ್ಕೆ ಹಾಕಿ ಎಕ್ಸ್ ಬೆಲೆನ ಕಂಡುಹಿಡಿಯಬೇಕು. ಅಥವಾ ಎಕ್ಸ್ ಬೆಲೆ ಬಂದ್ರೆ ಯಾವ್ದಾದ್ರು ಒಂದು ಸಮೀಕರಣಕ್ಕೆ ಹಾಕಿ ವೈ ಬೆಲೆ ಕಂಡುಹಿಡಿಯಬೇಕು, ಅಷ್ಟೇ ಇದ್ರಲ್ಲಿ. ಸೊ ಈಗ ವೈ ಬೆಲೆ 5 ಬಂದಿದೆ ಅಂದ್ರೆ ಈ ಸಮೀಕರಣಕ್ಕೆ ನಾವು ಅತ್ಯಂತ ಸುಲಭವಾಗಿರುತ್ತೆ ಹಾಕಿದ್ವಿ. ಒಂದು ಸ್ವಲ್ಪ ಕಷ್ಟ ಆಗಿರೋದಕ್ಕೆ ನಾವು ಹೋಗ್ಬೇಡ, ಸುಲಭವಾಗಿ ಯಾವ್ದು ಇದಾರ ಆಯ್ತು. ವೈ ಬೆಲೆನ 5 ಹಾಕ್ಬೇಕು. ಇಲ್ಲಿ 5x ಪ್ಲಸ್ 7 ವೈ ಬೆಲೆ 5 ಇಸ್ ಈಕ್ವಲ್ ಟು 50. ಇಲ್ಲಿ 7ರಿಂದ ಗುಣಿಸಿದ್ರೆ ಬೇಕಾ? ಸೊ ಇದು ನಾವು ಈ ಸಮೀಕರಣ ಆಯ್ತು. ಸೊ ಇಲ್ಲಿ 5x ಇಸ್ ಈಕ್ವಲ್ ಟು 7 ಪ್ಲಸ್ 7 35 ಇಸ್ ಈಕ್ವಲ್ ಟು 50 ಆಯ್ತು. 5x ಇಸ್ ಈಕ್ವಲ್ ಟು 50 ಮೈನಸ್ 35. 5x ಇಸ್ ಈಕ್ವಲ್ ಟು 50 35 ಹೋದ್ರೆ 15. x ಇಸ್ ಈಕ್ವಲ್ ಟು 15 ಡಿವೈಡ್ ಬೈ 5, 5 3 15. x ಇಸ್ ಈಕ್ವಲ್ ಟು ಎಷ್ಟು ಬಂತು? 3 ಬಂತು. x ಇಸ್ ಈಕ್ವಲ್ ಟು 3 ಬಂತು. ಬೇಕಾದ್ರೆ ನೀವು ಹಾಕ್ಬಿಟ್ಟು ನೋಡ್ಬೋದು. ಸೊ ನೋಡಿ, x ಬೆಲೆ 3 ಅಂದ್ರೆ 5 3 15, 7 35, 15 35 50 ಆಯ್ತು. ಇದಕ್ಕೂ ತಲೆ ನೋಡ್ಬೋದು ನೀವು. ಸೊ ಈಗ x ಬೆಲೆ 3 ಅಂದ್ರೆ 7 3 21, 21 5 25, 21 25 ಎಷ್ಟಾಯ್ತು? 46. ಸೊ ಈಗ ನಮಗೆ ಸಮೀಕರಣಕ್ಕೆ ಹೊಂದ್ಕೊಳ್ಳುತ್ತೆ x ಬೆಲೆ ಮತ್ತು y ಬೆಲೆ. ಸೊ ಈಗ ನಾವು ಇದನ್ನ ಗ್ರಾಫ್ ಮೂಲಕ ಮಾಡ್ಬೋದು. ಆದ್ರೆ ಇದು ಬೆಲೆಗಳು ಜಾಸ್ತಿ ಆಗೋದ್ರಿಂದ ಗ್ರಾಫ್ ಮೂಲಕ ಬಿಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಲ್ಲಿ ಬೆಲೆ ಸಿಕ್ಕಾಬಿಟ್ಟೆ ಬರ್ತಾವ
ಪರಸ್ಪರ ಛೇದಿಸುತ್ತದೆ. ಈಗ ಯಾಕೆಂದ್ರೆ a1/8 ಇಸ್ ನಾಟ್ ಈಕ್ವಲ್ ಟು b1/b2 ಆಯ್ತಲ್ಲ, ಅದಕ್ಕೋಸ್ಕರ ಇಲ್ಲಿ ಪರಸ್ಪರ ಛೇದಿಸುತ್ತದೆ. ಅಂದ್ರೆ ಇದ್ರ ಬೆಲೆಗಳನ್ನು ಅಂದ್ರೆ ಒಂದು ಪೆನ್ಸಿಲ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಪೆನ್ಸಿಲ್ ಬೆಲೆ 3 ರೂಪಾಯಿ ಇದೆ. ಏನಾಗುತ್ತೆ? ಪೆನ್ಸಿಲ್ ಬೆಲೆ ಎಷ್ಟು? ಪೆನ್ಸಿಲ್ ಬೆಲೆ 3 ರೂಪಾಯಿ. 3 ರೂಪಾಯಿ. ಪೆನ್ನಿನ ಬೆಲೆ ಎಷ್ಟು? 5 ರೂಪಾಯಿ. ಪೆನ್ಗಳ ವೈ ಆಗಿರುತ್ತೆ ಅಂತಲ್ಲ, ಪೆನ್ನಿನ ಬೆಲೆ ಎಷ್ಟು? 5 ರೂಪಾಯಿಗಳು. 5 ರೂಪಾಯಿ. ಸೊ ಈ ತರ ನಾವಾಗ ಏನಾಗ್ತದೆ, ಪೆನ್ಸಿಲ್ ಬೆಲೆ 3 ರೂಪಾಯಿ ಆದ್ರೆ ಪೆನ್ನಿನ ಬೆಲೆ 5 ರೂಪಾಯಿ ಆಯ್ತು. ಪೆನ್ಸಿಲ್ ಮತ್ತೆ ಪೆನ್ನಿನ ಬೆಲೆಯನ್ನ ಬೆರೆಡು. ಸೊ ಇದನ್ನ ಗ್ರಾಫ್ ಮೂಲಕ ಮಾಡ್ಬೋದು, ಆದೇಶ ವಿಧಾನದಲ್ಲೂ ಮಾಡ್ಬೋದು. ಸೊ ಆದೇಶ ವಿಧಾನದಲ್ಲಿ ಹೆಂಗ್ ಮಾಡ್ಬೇಕು ಸರ್ ಅಂತ ಹೇಳಿದ್ರೆ, ಸೊ ಯಾವ್ದಾರ ಒಂದನ್ನು ನಾವು ಬರ್ಕೋಬೇಕು. ಇಲ್ಲಿ 5x ಪ್ಲಸ್ 7y ಇಸ್ ಈಕ್ವಲ್ ಟು 50 ಅಂದ್ರೆ, ಸೊ ಇಲ್ಲಿ x ಅಲ್ಲಿ ಬರ್ಕೊಂಡ್ರೆ 5x ಇಸ್ ಈಕ್ವಲ್ ಟು 50 ಮೈನಸ್ 7y ಅಂತ ಬರ್ಕೊಂಡು, ಸೊ x ಇಸ್ ಈಕ್ವಲ್ ಟು 50 ಮೈನಸ್ 7y ಡಿವೈಡೆಡ್ ಬೈ 5 ಈ ಬೆಲೆಯನ್ನು ಹಾಕ್ಬೇಕು. ಅಲ್ಲಿ ಎಷ್ಟು x ಐತಲ್ಲ ಅಲ್ಲ ಹಾಕೊಂಡು ಲೆಕ್ಕ ಮಾಡಬೇಕು. ಸ್ವಲ್ಪ ಲೆಂತಿ ಆಗುತ್ತೆ, ಉದ್ದ ಆಗುತ್ತೆ. ಅದಕ್ಕೋಸ್ಕರ ಆದೇಶ ವಿಧಾನ, ಇದು ವರ್ಜಿಸುವ ವಿಧಾನ ಸುಲಭವಾಗಿರುತ್ತೆ. ಸೊ ಇದು ಗ್ರಾಫಲ್ಲಿ ಇದನ್ನ x ಬೆಲೆ ಯಾವ್ದೋ ಒಂದು ಬೇರೆ ಸಮೀಕರಣಕ್ಕೆ ಹಾಕಿದ್ರೆ ಆ x ಬೆಲೆ y ಬೆಲೆನ ಕಂಡುಹಿಡ್ಕೊಂಡು ಆಮೇಲೆ ಹಾಕ್ಬೇಕಾಗುತ್ತೆ, ಅದು ಬರುತ್ತೆ. ಸೊ ಅದೇ ರೀತಿ ಗ್ರಾಫಲ್ಲಿ ಯಾವ ರೀತಿ ಮಾಡೋ ಸರ್ ಅಂತ ಹೇಳಿದ್ರೆ, ಗ್ರಾಫನ್ನು ನಾವು ಮಾಡ್ಬೋದಾಗುತ್ತೆ. ಸೊ ಮೊದಲನೇ ಸಮೀಕರಣಕ್ಕೆ ಏನಾಗುತ್ತೆ, 5x ಪ್ಲಸ್ 7y ಇಸ್ ಈಕ್ವಲ್ ಟು 50 ಅಂತ ಒಂದು ಸಮೀಕರಣ ಅಂದ್ರೆ y ನಲ್ಲಿ ಬರ್ಕೋಬೇಕು. 7y ಇಸ್ ಈಕ್ವಲ್ ಟು 50 ಮೈನಸ್ 5x ಆಗುತ್ತೆ. ಇದು ಎರಡರಿಂದ ಬರ್ಕೊಂಡ್ರೆ y ಇಸ್ ಈಕ್ವಲ್ ಟು 50 ಮೈನಸ್ 5x ಡಿವೈಡ್ ಬೈ 7 ಆಗುತ್ತೆ. ಸೊ ಇದಕ್ಕೆ ನಾವು ಗ್ರಾಫ್ ಹಾಕಬೇಕು, x ಮತ್ತೆ y ಯಾವ್ದಾದ್ರು ಒಂದು ಎರಡು ಬೆಲೆ ಆದ್ರೆ ಸಾಕು. ಗ್ರಾಫಿಗೆ 2 ಬೆಲೆ ಆದ್ರೆ ಸಾಕು. ಸೊ ಇಲ್ಲಿ ಎಷ್ಟು ಕೊಟ್ರೆ, ಇಲ್ಲಿ 3 ಕೊಟ್ರೆ, x ಗೆ 3 ಕೊಟ್ರೆ 5 3 15 7 7 5 35 ನೋಡಿ. x ಬೆಲೆ x ಗೆ 3 ಕೊಟ್ರೆ y 5 ಆಗುತ್ತೆ ನೋಡಿ. 3 ಕೊಟ್ರೆ 5 3 15 50 15 35. ಸೊ 7 5 35 ಕ್ಯಾನ್ಸಲ್. ನಾವು ಅದೇ ರೀತಿ ಮೈನಸ್ ಬೆಲೆ ಕೊಡ್ಬೋದು x ಗೆ. ಸೊ x ಗೆ ಮೈನಸ್ 4 ಕೊಟ್ರೆ 5 4 20 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 5 4 20 ಅಲ್ಲಿ 7 y ಬೆಲೆ 10 ಆಯ್ತು. ಇದು ಒಂದು ಸಮೀಕರಣ ಬರುತ್ತೆ. ಗ್ರಾಫ್ ಮೂಲಕ ಹೇಗೆ ಮಾಡೋದು. ಸೊ ಅದೇ ರೀತಿ 2 ಬೆಲೆ ಸಾಕಾಗುತ್ತೆ. 2 ಬೆಲೆ ಆದ್ರೆ ನಾವು ಗ್ರಾಫ್ ಅನ್ನ ಈಸಿಯಾಗಿ ಮಾಡ್ಬೋದು. ಒಂದು ಅಥವಾ 2 ಬೆಲೆ ಸಾಕಾಗುತ್ತೆ. ನೆಕ್ಸ್ಟ್ ನಾವು ಇನ್ನೊಂದು ಸಮೀಕರಣ ತಗೋಬೇಕು. ಯಾವುದು? 7x ಪ್ಲಸ್ 5y ಇಸ್ ಈಕ್ವಲ್ ಟು 46 ಆಯ್ತು. ಸೊ y ನಲ್ಲಿ ಬರ್ಕೋಬೇಕು. 5y ಇಸ್ ಈಕ್ವಲ್ ಟು 46 ಮೈನಸ್ 7x ಆಯ್ತು. y ಇಸ್ ಈಕ್ವಲ್ ಟು 46 ಮೈನಸ್ 7x ಡಿವೈಡೆಡ್ ಬೈ 5 ಆಯ್ತು. ಸೊ ಇಲ್ಲಿ ಎಷ್ಟು ಬೆಲೆಯನ್ನು ಕೊಟ್ರೆ x ಮತ್ತೆ y ಬೆಲೆ ನಾವು ಗ್ರಾಫ್ ಹಾಕೋಬಹುದು. x y ಅನ್ಕಡೆ. ಸೊ 5 ಭಾಗ ಆಗಬೇಕು, ಆ ತರ ಕೊಡ್ಬೇಕು. ಇಲ್ಲಿ x ಗೆ ನಾವು ಮೈನಸ್ 2 ಅನ್ನ ಕೊಟ್ರೆ 2 14 ಆಯ್ತು, 50 ಆಯ್ತು. 5 ಹತ್ತಲಿ 50 ನೋಡಿ. ಮೈನಸ್ 2 ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 2 14 14 ಅಷ್ಟಾಗತ್ತರಿಗೆ 60 ಆಗುತ್ತೆ. 60 ಅಂದ್ರೆ 12 60. y ಇಸ್ ಈಕ್ವಲ್ ಟು 12 ಆಗುತ್ತೆ. ಆ ಥರನೂ ಮಾಡ್ಬೋದು. ಸೊ ಅದೇ ರೀತಿ 14ನ ಕಳೆದ್ರೆ ಸೊ ಅದು ಎಷ್ಟಾಯ್ತು? 3 21. ಸೊ ಇದ್ರಲ್ಲಿ 21 ಹೋದ್ರೆ ನೋಡಿ 3 ಕೊಟ್ರೆ, x ಗೆ 3 ಕೊಟ್ರೆ 3 21 ಆಯ್ತು. 46ರಲ್ಲಿ 21 ಆದ್ರೆ 25 ಆಗ್ತೈತೆ, ಇಲ್ಲಿ 25. ಸೊ ಈ ತರ ಲೆಕ್ಕವನ್ನು ಮಾಡ್ಕೊಂಡು ನಾವು ಮಾಡ್ಬೋದು. ಸೊ ಗ್ರಾಫ್ ಹಾಕ್ಬೋದು. ಗ್ರಾಫ್ ಹಾಕಿದ್ರೆ ಬರುತ್ತೆ ನಿಮಗೆ. ಸೊ x ಬೆಲೆ ಎಷ್ಟು ಬರಬೇಕು? 5, y ಬೆಲೆ 3 ಬರುತ್ತೆ. ಸೊ y ಬೆಲೆ 5, x ಬೆಲೆ 3 ಬರುತ್ತೆ. ಆಗ ನಮಗೆ ಇಲ್ಲಿ ಗ್ರಾಫ್ ಬರುತ್ತೆ. ಗ್ರಾಫ್ ಹಾಕೋಬಹುದು. 2 ಬೆಲೆ ಸಾಕಾಗುತ್ತೆ ಗ್ರಾಫ್ ಹಾಕೋದಕ್ಕೆ. ಹಾಕಿ ಪರಸ್ಪರ ಛೇದಿಸುತ್ತೀವಿ. ಸೊ ಇಲ್ಲಿ x ಬೆಲೆ ಮೈನಸ್ 4 ಐತೆ, x ಬೆಲೆ ಮೈನಸ್ y ಇಸ್ ಈಕ್ವಲ್ ಟು 12 ಐತೆ, ಹಾಕೋಬಹುದು. ಸೊ y ಇಸ್ ಈಕ್ವಲ್ ಟು 12 ಬರಲಿ. ಸೊ ಇಲ್ಲಿ x ಬೆಲೆ ಮೈನಸ್ 4 ಆ ಥರ ಹಾಕ್ರಿ. ಸೊ ಇಲ್ಲಿ 0 ಅಂದ್ಕೊಂಡ್ರೆ ಇಲ್ಲಿ 1 2 3 4 ಮೈನಸ್. ಸೊ ಇಲ್ಲಿ 1 2 3 4 ಕೆಳಗಡೆ ಎಷ್ಟಿದೆ? 10 ಇದೆ. 12 ತಕ್ಕ ಬಂದ್ರೆ ಏನು ಬರುತ್ತೆ? ಸೊ 1 2 ಗ್ರಾಫ್ ನೀಟಾಗಿ ಬರುತ್ತೆ. 6 7 8 9 10 11 12 ಈ ಥರ ಅನ್ಕೊಂಡ್ರೆ ಸೊ ನೋಡಿ x3 ಆದರೆ y 5. ಸೊ x3 y 5 ಇಲ್ಲಿ ಬರುತ್ತೆ. ಸೊ ನಿಮ್ಮ ಗ್ರಾಫಲ್ಲಿ ಬರುತ್ತೆ ನೀಟಾಗಿ. ಇಲ್ಲಿ ಅಳತೆ ಸರಿಯಾಗಿ ಇರುತ್ತೆ. ಸೊ x ಬೆಲೆ ಮೈನಸ್ 4 ಆದರೆ y ಬೆಲೆ 10 ಮೈನಸ್ 4 10 ಇದಕ್ಕೊಂದು ಲೈನನ್ನು ನಾವು ಹೇಳ್ತೀವಿ. ಸೊ ಇದು ಏನು ಹೇಳಿದ್ರೆ ಬರುತ್ತೆ. ಇದು ನೋಡಿ x ಬೆಲೆ ಮೈನಸ್ 4 y ಬೆಲೆ 10. x ಬೆಲೆ ಮೈನಸ್ 4 y ಬೆಲೆ 10.
ಸೊ ಎಕ್ಸ್ಪೈರ್ ಆಗಿ 4 ನೀಟಕ್ಕೆ ಹೋಗಿ ಸಿಡಿ ಬರಬೇಕು. ಎಕ್ಸ್ಪೈರ್ -4 ವೈ ಮೇಲೆ ಸೊ ನೀಟು ಕರೆಕ್ಟಾಗಿ ಬರುತ್ತಿದೆ, ಪರಸ್ಪರ ಛೇದಿಸುತ್ತಿದೆ. ನೆಕ್ಸ್ಟ್ ಸೊ ಅದೇ ರೀತಿ ಮತ್ತೆ ಅದೀಗ ಎಕ್ಸ್ ಮೇಲೆ -2 ವೈ ಮೇಲೆ 12 -2 12 ಇಲ್ಲಿ ಬರುತ್ತೆ. -2 ನೀಟಿಗೆ ಬರಬೇಕು. ಮತ್ತೆ 3 ಮತ್ತೆ 5 ಎಕ್ಸ್ ಮೇಲೆ 3 ಆದರೆ ವೈ ಮೇಲೆ 5. ಸೊ ಇಲ್ಲಿ 3 ಮತ್ತು 5 ಇದೇ ಇದೆ, ಅದಕ್ಕೆ ಕರೆಕ್ಟಾಗಿ ನಾವು ಈ ಥರ ಬರುತ್ತೆ. ಸೊ ಗ್ರಾಫ್ ಈ ಥರ ಬರುತ್ತೆ. 2 ಬೇರೆ ಆದರೆ ಗ್ರಾಫನ್ನು ಎಳಿಬೋದು. ಇಲ್ಲಿ 3 ಎಕ್ಸ್ ಮೇಲೆ 3 ವೈ ಮೇಲೆ 5 ಸೇಮ್ ಬರುತ್ತೆ ನೋಡಿದೆ. ಸೊ ಅದೇ ರೀತಿ ನಾವಿಲ್ಲಿ ಸಮೀಕರಣಕ್ಕೆ ಎಕ್ಸ್ ಅಕ್ಷ ಬರೀಬೋದು. ಎಕ್ಸ್ ಅಕ್ಷ 1 ಮಾನ = 1 ಸೆಂಟಿಮೀಟರ್, ವೈ ಅಕ್ಷ 1 ಮಾನ = 1 ಸೆಂಟಿಮೀಟರ್. ಈ ಥರ ಮಾಡಿ ವರ್ಜಿತ ವಿಧಾನದಲ್ಲೂ ಎಕ್ಸ್ ಬೆಲೆ 3 ವೈ ಬೆಲೆ 5 ಬಂದಿದೆ. ನಾವು ನಕ್ಷೆ ವಿಧಾನದಲ್ಲೂ ಎಕ್ಸ್ ಬೆಲೆ 3 ವೈ ಬಂದಿದೆ. ಸೊ ಈಗ 2 ಮೆಥಡನ್ನು ಕಲ್ತ್ಕೊಂಡಾಗಾಯ್ತು. ಮತ್ತು ಇದು a1/8 is not equal to b1/b2 ಆಯ್ತು, ಇದನ್ನು ಮಾಡಿದ್ದೀವಿ. a1/8 is not equal to b1/b2. ಅದರಿಂದ ಇವು ಪರಸ್ಪರ ರೇಖೆಗಳೇನಾಗಿರ್ತವೆ, ಪರಸ್ಪರ ಛೇದಿಸುತ್ತವೆ ಅನ್ನೋದು ನಮಗೆ ಈ ಒಂದು ಸಮೀಕರಣದಿಂದ ಗೊತ್ತಾಗುತ್ತೆ. ಸೊ ಇದನ್ನು ಈಗ ಈ ಒಂದು ಇದ್ರ ಮೇಲೆ ನಾವು ಒಂದೆರಡು ಮನೆ ಕೆಲಸವನ್ನು ಬರ್ಕೊಳ್ಳಿ. ಅದೇ ಥರ ಎಲ್ಲ ಒಂದು ಪರೀಕ್ಷೆಯನ್ನು ನೀವು ಮಾಡಿ. ಸೊ ಮನೆ ಕೆಲಸ ಹೋಮ್ವರ್ಕನ್ನು ನೀವು ಮಾಡ್ಕೊಂಬಂದ್ರೆ ನಿಮಗೆ ಪ್ರಾಕ್ಟೀಸ್ ಆಗ್ತಾಗುತ್ತೆ. ಡೈಲಿ ಒಂದು ಲೆಕ್ಕವನ್ನು ಮಾಡಬೇಕು. ಒಂದು ರೇಖಾತ್ಮಕ ಸಮೀಕರಣ ಜೋಡಿ ಕೊಟ್ಟರೆ ನೀವು ಅದಕ್ಕೆ 3 ಥರದಲ್ಲಿ ಲೆಕ್ಕ ಮಾಡಬೇಕು. ಒಂದು ಆದೇಶ ವಿಧಾನ, ಒಂದು ನಕ್ಷೆ ವಿಧಾನ, ಮತ್ತು ಇನ್ನೊಂದು ಅವು ಪರಸ್ಪರ ಛೇದಿಸುತ್ತವೋ, ಸಮಾಂತರವಾಗಿರ್ತಾವೋ ಅಥವಾ ಐಕ್ಯ ಕೊಡ್ತಾವೋ ಅನ್ನೋದನ್ನು ಕಂಡುಹಿಡಿಯೋದನ್ನು ಕಲ್ತ್ಕೊಂಡ್ರೆ ನೀವು ಇದನ್ನು ಯಾವುದೇ ಲೆಕ್ಕ ಕೊಟ್ಟರು ನೀವು ಕ್ವಶನ್ ಪೇಪರಲ್ಲಿ ಸುಲಭವಾಗಿ ಲೆಕ್ಕವನ್ನು ಮಾಡ್ಬೋದು. ಸೊ ಇವು ರೇಖಾತ್ಮಕ ಸಮೀಕರಣಗಳು. ಇದನ್ನು a1/8 ಸೊ ಏನು ಮಾಡಬೇಕು, ನೀವು ಹೋಲಿಸುವ ಮೂಲಕ ರೇಖಾತ್ಮಕ ಸಮೀಕರಣ ಜೋಡಿಗಳು ಪರಸ್ಪರ ಛೇದಿಸುತ್ತವೆಯೋ ಸಮಾಂತರವಾಗಿ ಐಕ್ಯಗೊಂಡಿರುವುದನ್ನು ಕಂಡುಹಿಡಿಯಿರಿ. ಅಂದರೆ a1/8 b1/b2 c1/c2 ಹೋಲಿಸುವುದರ ಮೂಲಕ ರೇಖೆಗಳು ಪರಸ್ಪರ ಛೇದಿಸುತ್ತವೆಯೋ ಸಮಾಂತರವಾಗಿಯೋ ಅಥವಾ ಐಕ್ಯಗೊಂಡಿದೆಯೋ ಅನ್ನೋದನ್ನು ನಾವು ಕಂಡುಹಿಡಿದು ನೀವು ಕಂಡುಹಿಡ್ಕೊಂಡು ನಾಳೆ ಮಾಡ್ತೀವಿ. ಸುಲಭ ಸಮೀಕರಣ 5x - 4y + 8 = 0, 7x - 6y - 9 = 0. ಒಂದು ಸಮೀಕರಣ. ಇನ್ನೊಂದು ಸಮೀಕರಣ ಬರುತ್ತೆ. ಸೊ 6x - 3y + 10 = 0, 2x - y + 9 = 0. ಸೊ ಇವನ್ನ ನಾವು a1/8 b1/8 c1/c2 ಹೋಲಿಸಿ ಇವು ಪರಸ್ಪರ ಛೇದಿಸುತ್ತವೆಯೋ ಅಥವಾ ಸಮಾಂತರವಾಗಿದೆಯೋ ಅಥವಾ ಐಕ್ಯಗೊಳ್ತವೋ, ಅದನ್ನೇ ಪರಿಹಾರ ಇದೆಯೋ, ಪರಿಹಾರನೇ ಇರುವೋ ಅಥವಾ ಅಪರಿಮಿತ ಪರಿಹಾರ ಇದೆಯೋ ಅನ್ನೋದನ್ನು ನಾವು ಈ ಒಂದು ಸಮೀಕರಣಕ್ಕೆ ಹೋಲಿಸಿ ಮಾಡ್ಕೊಬನ್ನಿ ನಾಳೆ. ಸರಿ, ಇದುವರೆಗೂ ನೀವು 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದಲ್ಲಿ ಸಮೀಕರಣಗಳನ್ನು ನಾವು ಈ ಒಂದು ಫಾರ್ಮುಲಾಕ್ಕೆ, ಈ ಒಂದು ಸೂತ್ರಕ್ಕೆ ಹೋಲಿಸಿ ಛೇದಿಸುತ್ತೇವೆ ಅನ್ನೋದನ್ನು ಯಾವ ರೀತಿ ನಾವು ಕಂಡುಹಿಡಿಯಬಹುದು ಅನ್ನೋದನ್ನು ಗೊತ್ತಾಗಿದೆ. ಅದೇ ರೀತಿ ಈ ಒಂದು ಯಾವುದೇ ಒಂದು ಸಮೀಕರಣ ಜೋಡಿ ಸಮೀಕರಣ ಕೊಟ್ಟರೆ ವರ್ಜಿಸುವ ಮೂಲಕ ಅಥವಾ ಆದೇಶ ವಿಧಾನದ ಮೂಲಕ ಅಥವಾ ನಕ್ಷೆ ಮೂಲಕ ಕಂಡುಹಿಡಿಯೋದನ್ನು ನೀವು ಕಲ್ತ್ಕೊಂಡಿದ್ದಾರೆ. ಸೊ ಇದನ್ನು ಕಲ್ತ್ಕೊಂಡ್ರೆ ನಿಮಗೆ ಇದು ಅತಿ ಹೆಚ್ಚು ಅಂತಂದರೆ ಹೆಚ್ಚು ಕಡಿಮೆ ಅಲ್ಲಿಗೆ ನಿಮಗೆ 7 ಮಾರ್ಕ್ಸು ಅಥವಾ 8 ಮಾರ್ಕ್ಸು ಈ ಒಂದು ಅಧ್ಯಾಯದಲ್ಲಿ ತೊಗೋಬೋದು. ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿ ಇದನ್ನು ಆ ಒಂದು ಅಷ್ಟನ್ನು 8 ಮಾರ್ಕ್ಸನ್ನು ಪಡ್ಕೊತೀರ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಅಧ್ಯಾಯವನ್ನು ಮುಗಿಸ್ತಾರೆ. ಧನ್ಯವಾದ.